ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯ. ನನ್ನ ಹೆಸರು ಮೀನಾ, ಇವರ ಹೆಸರು ವೆಂಕಟೇಶ್ ಅಂತ ಹೇಳಿ. ನಾವು ಹಾಸ್ಪಿಟ್ಲ್ನಲ್ಲಿ ಇರ್ತೀವಿ. ಸೊ ಪಿರಮಿಡ್ ಕಾಲ್ ಸರ್ವಿಸ್ ಅರ್ಪಿಸುವ ಸಂತಾನ ಪ್ರಾಪ್ತಿರಸ್ತು ಡೇ 4 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ನಮ್ಮ ಹೃದಯ ಚೈತನ್ಯಕ್ಕೆ ನಾವು ಕನೆಕ್ಟ್ ಆಗುವುದು ಮತ್ತು ಅಂತಃಶಿಶುವು ಇನ್ನರ್ ಚೈಲ್ಡ್ ಆಕ್ಟಿವೇಶನ್. ಸೊ ಇದರ ಅವಶ್ಯಕತೆ ಏನು ಅಂತ ಜಸ್ಟ್ ನಾನು ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತೀನಿ. ಸೊ ನಮ್ಮ ಲೈಫ್ ನಲ್ಲಿ ಸಂಬಂಧ ಬಾಂಧವ್ಯಗಳನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಸಂಬಂಧ ಬಾಂಧವ್ಯಗಳ ಮಧ್ಯೆ ಪ್ರೀತಿ ಅನ್ನೋದು ಇರಬೇಕು. ಸೊ ಆ ಪ್ರೀತಿ ಹೇಗಿರಬೇಕು? ಅನ್ಕಂಡೀಷನಲ್ ಲವ್ ಆಗಿ ಇರಬೇಕು. ಸೊ ಈ ಸಂಬಂಧ ಬಾಂಧವ್ಯಗಳ ಮಧ್ಯ ಅನ್ಕಂಡೀಷನಲ್ ಲವ್ ಇದ್ರೆ ಮಾತ್ರ ಆ ಸಂಬಂಧ ಚೆನ್ನಾಗಿರುತ್ತೆ. ಸೊ ಇನ್ನೊಬ್ಬರನ್ನು ಆ ಅನ್ಕಂಡೀಷನಲ್ ಲವ್ ನಿಂದ ಪ್ರೀತಿ ಮಾಡಬೇಕು ಅಂತಂದ್ರೆ ಫಸ್ಟ್ ನಮ್ಮ ಒಳಗಡೆ ನಮ್ಮ ಮೇಲೆ ನಮಗೆ ಆಕ್ಸೆಪ್ಟೆನ್ಸ್ ಇರಬೇಕು, ಸೆಲ್ಫ್ ಲವ್ ಇರಬೇಕು. ಈ ಆಕ್ಸೆಪ್ಟೆನ್ಸ್ ಅಂಡ್ ಸೆಲ್ಫ್ ಲವ್ ಅನ್ನೋದು ಎಷ್ಟು ಜನಕ್ಕೆ ಹೇಗೆ ಎಲ್ಲರಿಗೂ ಇರುತ್ತಾ? ಬಟ್ ಸಮ್ ಪ್ರಾಬ್ಲಮ್ಸ್ ನಿಂದ, ಸಮ್ ಇಶ್ಯೂಸ್ ನಿಂದ ಈ ಆಕ್ಸೆಪ್ಟೆನ್ಸ್ ಆಗ್ಲಿ, ಸೆಲ್ಫ್ ಲವ್ ಆಗ್ಲಿ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಮ್ ಒಳಗಡೆ ಇರೋದಿಲ್ಲ. ಸೊ ಅದಕ್ಕೆ ಕೆಲವು ಕಾರಣಗಳಿಂದ, ಸಣ್ಣವರಿದ್ದಾಗಿನಿಂದ ತಂದೆ ತಾಯಿನಿಂದ ಆಗ್ಲಿ, ಸೊಸೈಟಿನಿಂದ ಆಗ್ಲಿ, ರಿಲೇಷನ್ ನಿಂದ ಆಗ್ಲಿ, ಪರಿಸ್ಥಿತಿಗಳಿಂದ ಆಗ್ಲಿ ನಮ್ಮ ಒಳಗಡೆ ಕೆಲವೊಂದು ಬ್ಲಾಕೇಜಸ್ ಮಾಡ್ಕೊಂಡಿರ್ತೀವಿ. ಸೊ ಆ ಬ್ಲಾಕೇಜಸ್ ಎಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ನಮಗ್ ಗೊತ್ತಾಗ್ಲಾದ ಸರಿಯಿಲ್ಲದ ಆಲೋಚನೆಗಳಿಂದ, ಸರಿಯಿಲ್ಲದ ನಂಬಿಕೆಗಳಿಂದ ಈ ಬ್ಲಾಕೇಜಸ್ ನಾವು ನಮ್ಮ ಒಳಗಡೆ ಆಗಿರುತ್ತೆ. ಸೊ ನಾವು ಹೆಲ್ದಿ, ಫಿಸಿಕಲಿ ಹೆಲ್ದಿ ಬೇಕು, ಮೆಂಟಲಿ ಬ್ಯಾಲೆನ್ಸ್ ಬೇಕು. ನಮ್ಮ ಒಳಗಡೆ ನಾವು ಹೇಗಿದೀವೋ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಭಾವನೆಗಳು, ಫಸ್ಟ್ ನಮ್ಮ ಮೇಲೆ ನಮಗಿರುವ ನೆಗೆಟಿವ್ ಭಾವನೆಗಳನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಅದು ಈ ಪ್ರೋಸೆಸ್ ನಲ್ಲಿ ನಡೆಯುತ್ತೆ. ಆಮೇಲೆ ಯಾವಾಗ ನಾವು ಸರಿಯಿಲ್ಲದ ಆಲೋಚನೆಗಳನ್ನು, ಸರಿಯಿಲ್ಲದ ನಂಬಿಕೆಗಳನ್ನು ನಾವು ಕ್ಲಿಯರ್ ಮಾಡ್ಕೊಂತೀವೋ, ನಮ್ಮನ್ನು ನಾವು ಹೇಗಿದೀವೋ ಹಾಗೆ ನಾವು ಆಕ್ಸೆಪ್ಟೆನ್ಸ್ ಮಾಡ್ಕೊಂತೀವಿ. ಸೆಲ್ಫ್ ಲವ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಆ ಸೆಲ್ಫ್ ಲವ್ ಅನ್ನೋದು ಹೇಗ್ ಕೊಡ್ಬೇಕು ಅಂತ ಅಂದ್ರೆ ನಮ್ಮ ಮೇಲೆ ಇರೋ ಸೆಲ್ಫ್ ಲವ್ ಕಂಪ್ಲೀಟ್ ಆಗಿ ಓವರ್ಫ್ಲೋ ಆಗ್ಬೇಕು. ಸೊ ಇರೋದನ್ನ, ಆ ಓವರ್ಫ್ಲೋ ಆಗ್ತಾ ಇರೋದನ್ನ ನಾವು ಎಲ್ಲರಿಗೂ ಹಂಚಿದಾಗಿ ಅದು ಕಂಪ್ಲೀಟ್ನೆಸ್ ಆಗುತ್ತೆ. ಅವಾಗ ಸಂಬಂಧ ಬಾಂಧವ್ಯಗಳನ್ನೋದು ಕಂಪ್ಲೀಟ್ ಆಗಿ ಅರ್ಥಪೂರ್ವಕವಾಗಿ ಇರ್ತವೆ. ಈ ಒಂದು ಪ್ರಾಸೆಸ್ ನಲ್ಲಿ ನಾವು ಹಿಂದಿನ ಬ್ಯಾಕ್ ಅಂದ್ರೆ ನಮ್ಮ ಶಿಶು ಆ ಟೈಮ್ ನಲ್ಲಿ ಹೋಗ್ತೀವಿ. ಸೊ ನಮ್ಮ ತಾಯಿ ಗರ್ಭದಲ್ಲಿ ಇರೋ ಸ್ಥಿತಿನಲ್ಲಿ ಹೋಗಿ ಅಲ್ಲಿರೋ ಬ್ಲಾಕೇಜಸ್ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಂತೀವಿ. ತಾಯಿ ಗರ್ಭದಲ್ಲಿ ಯಾಕೆ ಅಂತ ಹೇಳಿದ್ನಂದ್ರೆ ನಾವು ತಾಯಿ ಗರ್ಭದಲ್ಲಿ ಇದ್ದಾಗ ನಮ್ಮ ತಾಯಿ, ತಂದೆ ತಾಯಿ ಆಗಿರ್ಬೋದು, ಅವ್ರ ಮನೆ ಪರಿಸ್ಥಿತಿ ಆಗಿರ್ಬೋದು, ಆ ತಾಯಿಯ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗಿರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ಸ್. ಹಾಗಿದ್ದಾಗ ಕೂಡ ನಾವು ಅದರ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ. ಸೊ ಅಂತ ಒಂದು ನೆಗೆಟಿವ್ ಫೀಲಿಂಗ್ಸ್ ಈ ಪ್ರಾಸೆಸ್ ನಲ್ಲಿ ನಾವು ಕ್ಲಿಯರ್ ಮಾಡ್ಕೋಬಹುದು. ಸೊ ಓಕೆ, ಎಲ್ಲರೂ ಈ ಪ್ರಾಸೆಸ್ ನಲ್ಲಿ ಕಾನ್ಶಿಯಸ್ ಆಗಿ, ಅವೇರ್ ಆಗಿದ್ದು ಪಾರ್ಟಿಸಿಪೇಟ್ ಮಾಡಿ. ಎಲ್ಲಿನೂ ನಿದ್ದಿಗೆ ಹೋಗ್ಬಾರ್ರಿ. ಓಕೆ, ಎಲ್ಲರೂ ಧ್ಯಾನ ಸ್ಥಿತಿನಲ್ಲಿ ಕೂತ್ಕೊಳ್ಳಿ. ಸೊ ಎಲ್ಲರೂ ನಿಧಾನವಾಗಿ 2 ಕಣ್ಣು ಮುಚ್ಚಿ 2 ಕೈಗಳನ್ನು ಜೋಡಿಸಿ ಸಂಕಲ್ಪ ಮಾಡೋಣ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಪೃಥ್ವಿ ದೇವೋ ಭವ. ನಾವು ಮಾಡ್ತಾ ಇರುವ ಈ ಧ್ಯಾನ ನನ್ನ ಮಾನಸಿಕ, ಆಧ್ಯಾತ್ಮಿಕ ಸ್ವಸ್ಥತೆಯನ್ನು ಕೊಡಬೇಕೆಂದು ಹೇಳ್ಕೊಳ್ತಾ ಇದ್ದೀನಿ. ಶ್ವಾಸಾನುಸಂಧ, ಶ್ವಾಸದ ಮೇಲೆ ಗಮನ. ಸಂಪೂರ್ಣ ವಿಶ್ವಾಸದಿಂದ ಈ ಸಂಕಲ್ಪವನ್ನು ಹೇಳ್ಕೊಳ್ಳಿ ಮಾಸ್ಟರ್ಸ್. ಪತ್ರಿಜಿ ಸಂಕಲ್ಪಗಳಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್, ಮದರ್ ಅರ್ತ್ ಅಸೆನ್ಷನ್,
ಯೂನಿವರ್ಸಲ್ ಒನ್ನೆಸ್ ಸಂಕಲ್ಪಗಳಿಗೆ ಕೆಲಸ ಮಾಡುವ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಯಾರು ರೆಡಿಯಾಗಿದ್ದಾರೋ ಆ ಉನ್ನತವಾದ ಆತ್ಮಗಳನ್ನು ಪತ್ರಿ ಸರ್ ಅಪ್ಪಣೆಯ ಮುಖಾಂತರ ಇಲ್ಲಿ ಯಾರು ಗರ್ಭ ಧರಿಸಲು ಮತ್ತು ಪತ್ರಿ ಸರ್ ಪ್ರಣಾಳಿಕೆಗಳಿಗೆ ಹೃದಯಪೂರ್ವಕವಾಗಿ ಕೆಲಸ ಮಾಡಲು ತಯಾರಾಗಿದ್ದಾರೋ ಅಂತ ಗರ್ಭವನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ ಜೊತೆಗೆ ಕನೆಕ್ಟ್ ಆಗಬೇಕೆಂದು ಪ್ರಾರ್ಥಿಸುತ್ತೇನೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಮದುವೆ ಆಗ್ಬೇಕು ಅಂತ ಇದ್ರೆ ನಿಮ್ಮ ಸೋಲ್ಮೇಟ್ಗೆ ನೀವು ಕನೆಕ್ಟ್ ಆಗ್ತಾ ಇರೋದನ್ನು ಸಂಕಲ್ಪ ಮಾಡಿಕೊಳ್ಳಿ. ಈ ಪ್ರಾಸೆಸ್ ನಲ್ಲಿ ನಮ್ಮೆಲ್ಲರಿ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವನ್ನ, ಸ್ವರ್ಣಮಾಲಾ ಮೇಡಮ್ನ, ಬ್ರಹ್ಮರ್ಷಿ ಪ್ರೇಮನಾಥ್ ಸರ್, ಸಿಸಾರೋ ಮಾಸ್ಟರ್, ತ್ರಿಮೂರ್ತರನ್ನು, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಮಾತನು, ಭೂಮಾತನು, ಪ್ರಕೃತಿ ಮಾತನು, ಜಗನ್ಮಾತನು, ಯಶೋಧರ ಮಾತನು, ಸೀತಾ ಮಾತನು, ಮತ್ತೆ ಈ ಪ್ರಾಸೆಸ್ ಸಂಬಂಧಪಟ್ಟಿರುವ ಎಲ್ಲ ಗಾಡೆಸ್, ಎಲ್ಲ ಮಾಸ್ಟರ್ಸ್ನು ಆಹ್ವಾನ ಮಾಡೋಣ. ಜಸ್ಟ್ ಬಿ ವಿತ್ ಯುವರ್ ಬ್ರೆತ್. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತು, ನಾವು ಬೆಳೀತಾ ಬೆಳೀತಾ ನಮ್ಮೊಳಗೆ ಬಹಳಷ್ಟು ಬ್ಲಾಕೇಜಸ್ ಇಟ್ಕೊಂತ, ಅಡ್ಡಿಗಳು ಇಟ್ಕೊಂತ ಬೆಳಿತೀವಿ. ಆದ್ರೆ ಒಂದ್ ದಿವಸ ನಾವು ಎಲ್ಲ ದೊಡ್ಡವರಾದ ನಂತರ ನಮ್ಗೆ ಗೊತ್ತಿರುವುದಿಲ್ಲ ಆ ವಿಷಯಗಳು ನಮ್ಮಲ್ಲಿ ಹೇಗ್ ಬಂದವು ಅಂತ. ಅವು ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗ ನಮ್ಮ ತಾಯಿಯ ಮನಸ್ಥಿತಿಯಂತೆ ನಮ್ಮೊಳಗೆ ಸೇರಿರ್ತವೆ. ಆ ಕಾರಣದಿಂದ ಇವತ್ತಿನ ಒಂದು ಪ್ರೋಸೆಸ್ ಇನ್ನರ್ ಚೈಲ್ಡ್ ಆಕ್ಟಿವೇಶನ್ ಮತ್ತು ಆ ಒಂದು ಪ್ರೋಸೆಸ್ ಅಲ್ಲಿ ನೀವು ನಿಮ್ಮ ತಾಯಿಯ ಗರ್ಭದಲ್ಲಿರುವ ಒಂದು ಸಂದರ್ಭಕ್ಕೆ ನೀವು ನಿಧಾನವಾಗಿ ಧ್ಯಾನದಲ್ಲಿ ಹೋಗ್ತಾ ಬರ್ತೀರಿ. ಪ್ರೋಸೆಸ್ ಸ್ಟಾರ್ಟ್ ಆದ ನಂತರ ನೀವು ಭಾಷೆ ಅರ್ಥ ಆಗ್ಲಿಲ್ಲಿದ್ರು, ಯಾಕೆಂದ್ರೆ ಪ್ರತಿಯೊಬ್ರು ಹೇಳ್ತಾರೆ, ಪತ್ರಿ ಸರ್ ಹೇಳ್ತಾರೆ, ಆತ್ಮಕ್ಕೆ ಭಾಷೆ ಇಲ್ಲ ಅಂತೇಳಿ. ಯಾವ ಭಾಷೆ ಆಗಿದ್ರು ನಿಮಗೆ ಅದ್ರ ಜೊತೆಗೆ ಕನೆಕ್ಟ್ ಆಗಿದ್ದೀನಿ ಅಂತ ನೀವು ಅನ್ಕೊಳ್ರಿ. ಅವಾಗೆ ಆ ಒಂದು ಪ್ರೋಸೆಸ್ ಏನ್ ಆಗ್ಬೇಕಂತಿರುತ್ತೆ ಅದು ಕಂಪ್ಲೀಟ್ ನಿಮ್ಗೆ ಆಗುತ್ತೆ. ಯಾಕಂದ್ರೆ ಚಾನಲಿಂಗ್ ಆಗೋಬೇಕಾದ್ರೆ ಆ ನಕ್ಷತ್ರ ಲೋಕವಾಸಿ ಸಿಸಾರೋ ಮಾಸ್ಟರ್ ಶಕ್ತಿ ಆ ಚಾನಲಿಂಗ್ ಮುಖಾಂತರ ಹರಿತಾ ಇರುತ್ತೆ. ನಿಮ್ಮಲ್ಲಿ ಏನೆಲ್ಲ ಬದಲಾವಣೆ ತರೋ ಒಂದು ಆ ಶಕ್ತಿಗೆ ಒಂದು ಶಕ್ತಿಯಲ್ಲಿ ಅದು ಒಂದು ಸಾಧ್ಯನೋ ಅವೆಲ್ಲ ಬದಲಾವಣೆ ನಿಮ್ಮಲ್ಲಿ ತಗೊಂಡ್ಬರುತ್ತೆ. ಆದ್ರೆ ನೀವು ಅವೇರ್ನೆಸ್, ಜಾಗೃತ ಸ್ಥಿತಿಯಿಂದ ಯಾವುದೇ ರೀತಿ ಬ್ಲಾಕೇಜ್ ಇಲ್ಲದೆ ಕೂತ್ಕೋಬೇಕಾಗುತ್ತೆ. ನೀವು ಎಷ್ಟು ಓಪನ್ ಆಗಿರ್ತೀರಿ ಅಷ್ಟು ಚೆನ್ನಾಗಿ ಪ್ರೋಸೆಸ್ ನಿಮಗೆ ಆಗ್ತದೆ ಮಾಸ್ಟರ್ಸ್. ಆ ಕಾರಣದಿಂದ ಎಲ್ಲರೂ ಸ್ಥಿರವಾಗಿ, ಸುಖವಾಗಿ, ಸುಖಮಯವಾಗಿ, ಯಾವ ಆಸನದಲ್ಲಿ ನೀವು ಸ್ಥಿರವಾಗಿ ಸುಖವಾಗಿ ಕುತ್ಕೊಂಡ್ರು ಆ ಆಸನದಲ್ಲಿ ಕುತ್ಕೊಳ್ಳಿ. ಪ್ರತಿಯೊಂದನ್ನು ಮರ್ತುಬಿಡಿ, ಯಾವ್ದೂ ನೆನಪಿಟ್ಕೋಬೇಡಿ. ಈ ಒಂದು ಕ್ಷಣ ಸಂಪೂರ್ಣವಾಗಿ ನಿಮ್ ಸಲುವಾಗಿ ನೀವು ಕೊಡ್ತಾ ಇದ್ರಿ. ನಿಮ್ಮ ಮಕ್ಕಳನ್ನು ಮರ್ತುಬಿಡಿ, ನಿಮ್ಮ ಗಂಡನನ್ನು ಮರ್ತುಬಿಡಿ, ನಿಮ್ಮ ಹೆಂಡತಿಯನ್ನು ಮರ್ತುಬಿಡಿ, ಗಂಡನಾದ್ರೂ ಮರ್ತುಬಿಡಿ, ಹೆಂಡತಿನಾದ್ರೂ ಮರ್ತುಬಿಡಿ, ನಿಮ್ಮ ತಂದೆ ತಾಯಿ ಯಾರು ನೆನಪಿರಬಾರ್ದು. ಈ ಕ್ಷಣದಲ್ಲಿ ನೀವು ನಿಮ್ಮ ಜೊತೆಯಲ್ಲಿ ಮಾತ್ರ ನೀವಿದ್ದೀರಿ, ನಿಮ್ಮ ಆತ್ಮದ ಜೊತೆಗೆ ನೀವಿದ್ದೀರಿ. ನೀವು ಈ ಸಮಯ ಸಂಪೂರ್ಣವಾಗಿ ನಿಮ್ಮ ಸಲುವಾಗಿ ನೀವು ಕೊಡ್ತಾ ಇದ್ದೀರಿ. My dear masters, this is Sado with you now.
Yes, masters, there is a strong need of releasing the fear which has blocked in you. When you are in your womb of your mother, today we are going to do a process of inner child connectivity. That means you are moving to the state of infant in the womb. Yes, masters. This is a great process for releasing the complete blockages which has created in you when you are in the womb of your mother, masters. Yes, everyone, now you are moving to the state of youth. Slowly now you are moving to the state of child. Yes, masters, you are now in the state of child. You have moved to the state of child. And slowly now you are moving to the state of infant. Yes, masters, you have taken birth and you are in an infant state. In the infant state, the mind is completely zero, masters. Yes, now slowly you are moving into the womb of your mother, masters. Yes, you are into the womb of your mother. Yes, masters. The feelings and emotions of your mother will be completely attached to you, master, when you are in the womb of your mother. The mother may undergo many situations. She may encounter the positive situations and negative situations in her life. The positive situations also impact and also the negative impact on your masters. Do you know the positive impact is about Abhimanyu? When Abhimanyu was in the womb of her mother, the Krishna used to say the whole history of Chakravyuha. And it has been completely recorded by Abhimanyu in the womb itself. In the same way, the negative effect of the thinking pattern of the mother will be affecting the child when it is in the womb of her mother. Yes, the emotions, the stress level, the way she lives when she was pregnant, the way she interacts with others, the emotion she carries, everything will affect the child, masters. Today, we are recalling the situation where you are in the womb of your mother. Visualize you are in the womb of your mother and you are recalling the situation when you are in the womb of your mother, masters.
You are releasing completely the negative emotions, the stress feeling, and the negative thought pattern, everything which the mother has created the situation of negativeness when you are in the womb of her. Everything will be released, masters. Yes, say it. I am releasing it for 3 times. I am releasing it. I am releasing it. And I love my birth. And I love my soul purpose. Yes, masters. Say it. I love my birth. I love my soul purpose. I will be according to my soul purpose. I will be according to my soul purpose. I will be according to my soul purpose. Yes, masters, living with your soul purpose is so important. Yes, when you are coming on this earth, you have planned your life on this earth, masters. According to that, you have to live. That is your soul purpose. Don't attach to any negative aspects. Don't attach to any negative blockages. Release it completely, masters. Now you have the opportunity to release complete blockages. Yes, masters, release it, the complete blockages. Now you are completely free from all the blockages and all the traumas you have carried from your past life. You release all the traumas also, masters. The traumas or the blockages of your past lives. You are releasing the traumas of your past life. You are releasing the traumas of your past life. You are releasing the traumas of your past life. Yes, masters. By releasing the traumas of your past life, by clearing and releasing the blockages of the present life when you are in the womb of your mother, now you have been completely clear, crystal clear, masters. With a crystal clearness, you are moving to the state of infant. Here, masters, in your infant state, you are completely released the blockages. You have completely released the past life traumas with the state of infant, which is completely free and which is completely focused on soul purpose. You are moving towards your child state. And slowly, in your child state, you are making intent of completing your soul purpose. With an intent of completing the soul purpose, with an learning of meditation in your child state, you are moving towards your youth. In your youth, you are not disturbed. You are completely free and you are with a high cosmic energy. And you have the capability of facing any issues in your life, masters.
Yes, masters, you have complete capability of facing any issues in your life. You have grown up to the youth state. The understanding has been completely created in you, masters. The complete understanding of the situation has been created in you, masters. Yes, with a clear understanding, you are moving to the present state of life. Yes, masters, with a clear understanding, with a full intent of soul purpose, you are moving towards the present state of your life, masters. Your present life is completely purposeful. Your present life is completely knows his goal, where to move on. Yes, masters, you all know the goal of your life, and you will work according to the purpose of your life, and also you will work according to the great intent of your guru, that is to create vegetarian world, meditation world, and pyramid world. Yes, masters, these three are more powerful intents. For these intents, Mahathir Babaji has entrusted this work to Patriji masters. And you all are walking from this moment, masters, because you have the knowledge input right now when you have come to the state of present moment. Yes, masters. And one more thing, when you are in the present moment, you are with heart-centered consciousness, masters. Yes, masters, you have to move on from your mind conscious to heart-centered consciousness. When you are with mind consciousness, you may be in past or in future. When you are in past, your fear will take part. Your fear will affect you completely. And when you are in future, the future thinking will completely disturb you, masters. The possibility of the future, the happenings in future, everything you think, and you will be disturbed. Yes, so being in past and life is a mind consciousness. Don't be in mind consciousness, masters. Yes, you have to shift on to the heart-centered consciousness. Being in present moment is a heart-centered consciousness, living in heart-centered consciousness, masters. Yes, you have to live your crystal clear life with a heart-centered consciousness. Then only you can lead your life miraculously, masters. Yes, the miraculous power of the soul can be used when you are in your heart-centered consciousness. Yes, master, heart is the face of the soul. You cannot see the soul, you can see the heart. Yes, heart represents the soul, masters. Heart is the soul representative. Heart, the soul completely speak on with you through your heart, masters. So when you are with your heart-centered consciousness, you are connected to your soul,
and you are in present moment. Yes, masters. Today, you come to know that being in present moment is so important. When you are in present moment, you are with heart-centered consciousness. When you are with heart-centered consciousness, you are completely connected with your soul, masters. Yes, masters, when you are completely connected to the soul, then your life moves on in a miraculous way, and your works will be ultimate. Your spiritual growth will be ultimate, masters. The stability in your life will be very strong when you are in heart-centered consciousness. You can face any situations. Yes, the power of facing will arise when you are with your heart-centered consciousness. You can face any situation in life, and you will be having the capability of solving the issues in your life, and you would not see the issue as a problem. You won't see it as a punishment. You see it as a learning, masters. Yes, the issues gives you a great learning in your life. When you are with heart-centered consciousness, you can see it as a learning in your life, and you would be gained knowledge from all those situations. Yes, masters. Today, you are making intent of giving vegetarian world, meditation world, and pyramid world to the coming generation, and this is your responsibility, masters. And for that, you are working. It is very simple way to work for it, masters. Do meditation and teach meditation. Be a vegetarian and give the knowledge of vegetarianism to others, your friends, relatives, family members, and explain about the power of pyramids. And you can do it so easily in this way. Just the intent is necessary, and then you will move on according to your intent very clearly, masters. Yes, today you have kept an intent, masters, that to create vegetarian world, meditation world, and pyramid world, masters. And by bringing the pyramids on this earth, you are enhancing the energy levels on earth, masters. The pyramids are the energy receivers from the higher divine world. When you are in the pyramid, you are receiving the highest divinity energy from the divine worlds, masters. You are making this earth by constructing pyramids. You are making this earth more energetic. With that energy, the earth can transform itself towards vegetarianism at a very fast pace, masters.
Yes, masters, we want human beings on this earth. We want the gods on this earth. We do not want Rakshasas on this earth. One who consumes knowledge is called as Rakshasa. When he leaves the knowledge, he becomes human being. When he do meditation, he becomes God, masters. Okay, thank you, masters. Thank you. Thank you. Continue your meditation, masters. ಎಲ್ಲ ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿದ್ದೀರಾ. ನಮ್ಮ ಒಳಗೆ ನಮಗೆ ಗೊತ್ತಿಲ್ಲದಲೇ ಎಷ್ಟು ಭಯ, ಎಷ್ಟು ಉದ್ವೇಗಗಳು ಅಡಗಿರುತ್ತೆ. ಇದೆಲ್ಲ ಕೂಡ ನಮ್ಮ ಅಂತರ್ ಶಿಶು ಅಂತ ಏನು ಹೇಳ್ತೀವಿ, ನಮ್ಮ ಒಳಗಡೆ ಅಡಗಿರುವಂತಹ ಒಂದು ಶಿಶುತ್ವವನ್ನ ತೋರಿಸ್ತಾ ಹೋಗುತ್ತೆ. ನಮ್ಮ ಪ್ರತಿಯೊಬ್ಬರಲ್ಲಿ ಕೂಡ ನಾವು ಏನ್ ಹೇಳ್ತೀವಿ, ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಡೆದಿರುವಂತಹ ಘಟನೆಗಳಿಂದ ಇರಬಹುದು, ಪರಿಸ್ಥಿತಿಗಳಿಂದ ಇರಬಹುದು, ಆ ಸಂದರ್ಭಕ್ಕೆ ತಕ್ಕಂಗೆ ನಮ್ಮ ಭಾವನೆಗಳು ಕೆಲವು ಬ್ಲಾಕೇಜಸ್ ಆಗಿ ನಮ್ಮಲ್ಲಿ ಅಡಗಿ ಕುಳಿತುಬಿಟ್ಟಿರುತ್ತೆ. ಇದೆಲ್ಲವನ್ನ ಕೂಡ ನಾವು ನಮಗೆ ಅರಿವಿಲ್ಲದೆ ಅದನ್ನ ಬೆಳೆಸ್ಕೊಳ್ತಾ ಬಂದಿರ್ತೀವಿ. ಯಾವುದೋ ಒಂದು ಕಾರಣದಿಂದ ನಮ್ಮಲ್ಲಿ ಭಯ ಇರಬಹುದು, ನೋವು ಇರಬಹುದು, ಸಂಕಟ ಇರಬಹುದು, ಒಂದು ಪ್ರಾಬ್ಲಮ್ ನ ಫೇಸ್ ಮಾಡೋಕೆ ಆಗದಲೇ ಇರುವಂತಹ ಸಿಚುಯೇಷನ್ ಇರಬಹುದು. ಆ ಪ್ರಾಬ್ಲಮ್ ನ ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು ಅನ್ನುವಂತಹ ಜ್ಞಾನ ಇಲ್ಲದೆ ಇರುವುದು, ಇವೆಲ್ಲವನ್ನ ಕೂಡ ನಾವು ನಮ್ಮಲ್ಲಿ ನೋಡ್ಕೊಳ್ತಾ ಇರ್ತೀವಿ. ಇವೆಲ್ಲ ಹೇಗೆ ಬಂದಿದೆ? ಇವೆಲ್ಲ ಕೂಡ ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗಿನಿಂದ ನಮ್ಮಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ತಾಯಿಯ ಗರ್ಭದಲ್ಲಿ ಇದ್ದಾಗ ನಾವು ಆ ತಾಯಿಯ ಭಾವನೆಗಳು ಏನಿದೆ, ಆಕೆಯ ಮನಸ್ಥಿತಿ ಹೇಗಿತ್ತು, ಇದೆಲ್ಲವನ್ನ ಕೂಡ ತಾಯಿಯ ಗರ್ಭದಲ್ಲಿ ಇರುವಂತಹ ಮಗು ಸ್ವೀಕರಿಸ್ತಾ ಇರುತ್ತೆ. ಆ ಒಂದು ಸ್ಥಿತಿಯಲ್ಲಿ ಸ್ವೀಕರಿಸಿದಂತಹ ನೋವು, ಸಂಕಟ, ಸಂತೋಷ, ಒಳ್ಳೆಯ ವಿಚಾರಗಳು ಎಲ್ಲವನ್ನ ಕೂಡ ಅಳವಡಿಸ್ಕೊಳ್ತಾ ಇರುತ್ತೆ ಶಿಶು. ಈ ಶಿಶುವಿನ ಸ್ಥಿತಿಯಲ್ಲಿ ಇದ್ದಾಗ ಅಡಗಿಕೊಂಡಿರುವಂತಹ ಭಾವನೆಗಳು, ಆಲೋಚನೆಗಳು, ಅದರ ಪ್ರಭಾವ ಜೀವನ ಪೂರ್ತಿ ಜೊತೆಯಲ್ಲಿ ಇರುತ್ತೆ. ಆದ್ರೆ ಇವತ್ತು ನಮಗೆ ಒಂದು ಪರಿಸ್ಥಿತಿ ಅರ್ಥ ಆಗ್ತಿದೆ. ಧ್ಯಾನದ ಮುಖಾಂತರ ಈ ಎಲ್ಲ ಸಿಚುಯೇಷನ್ ಗಳಿಂದ ಕೂಡ ನಾವು ಹೊರಗಡೆ ಬರಬಹುದು. ನಾವು ತಾಯಿಯ ಗರ್ಭದ ಸ್ಥಿತಿಯಲ್ಲಿ ಸ್ಥಿತರಾಗಿ ಧ್ಯಾನವನ್ನ ಮಾಡ್ತಾ ನಮ್ಮ ಒಳಗಡೆ ಅಡಗಿರುವಂತಹ ಎಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲ ಭಾವನೆಗಳಿಂದ ಮುಕ್ತರಾಗುವಂತಹ ಒಂದು ಅವಕಾಶ ನಮಗೆ ಈ ದಿನ ಸಿಕ್ಕಿದೆ ಸ್ನೇಹಿತರೆ. ನಾವು ನಮ್ಮ ತಾಯಿಯ ಗರ್ಭವನ್ನ ಪ್ರವೇಶಿಸಿ ಅಲ್ಲಿ ನಮಗೆ ಉಂಟಾದಂತಹ ಭಾವನೆಗಳ ಬ್ಲಾಕೇಜಸ್ ಏನಿದೆ, ಆಲೋಚನೆಗಳ ಬಗ್ಗೆ ಬ್ಲಾಕೇಜಸ್ ಏನಿದೆ, ಭಾವನಾತ್ಮಕವಾಗಿ ಯಾವ ಬ್ಲಾಕೇಜಸ್ ಇದೆ, ಇವೆಲ್ಲವನ್ನ ಕೂಡ ಈ ದಿನ ರಿಲೀಸ್ ಮಾಡ್ಕೊಳ್ಳೋಣ. ನಾವು ನಿಧಾನವಾಗಿ ನಮ್ಮ ಯುವಾವಸ್ಥೆಗೆ ತಲುಪೋಣ.
ನಮ್ಮ ಯುವಾವಸ್ಥೆಯಿಂದ ನಮ್ಮ ಬಾಲ್ಯಾವಸ್ಥೆಗೆ ಪ್ರಯಾಣವನ್ನ ಬೆಳೆಸೋಣ ಸ್ನೇಹಿತರೆ. ಬಾಲ್ಯಾವಸ್ಥೆಯಿಂದ ಮಗುವಿನ ಸ್ಥಿತಿಯನ್ನ ತಲುಪೋಣ. ನಾವು ಹಿಂದಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಮಗುವಿನ ಸ್ಥಿತಿಯಿಂದ ಶಿಶುವಾಗಿ ಇರುವಂತಹ ಸ್ಥಿತಿಗೆ ತಲುಪೋಣ ಸ್ನೇಹಿತರೆ. ಒಂದು ಶಿಶುವಿನ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಗುರುತಿಸಿಕೊಳ್ತಾ ಹೋಗೋಣ. ಇನ್ನು 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 ಹಿಂದಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ನಮ್ಮ ತಾಯಿಯ ಗರ್ಭದಲ್ಲಿ ಇರುವಂತಹ ಸ್ಥಿತಿಯನ್ನ ನಾವು ಗಮನಿಸಿಕೊಳ್ಳೋಣ. ನಮ್ಮ ತಾಯಿಯ ಗರ್ಭದಲ್ಲಿ ಸ್ಥಿತವಾಗಿರುವಂತಹ ಒಂದು ಭ್ರೂಣದ ಸ್ಥಿತಿಯಲ್ಲಿ ನಮ್ಮನ್ನ ಊಹಿಸಿಕೊಳ್ತಾ ಆ ಒಂದು ಸ್ಥಿತಿಯಲ್ಲಿ ನಮ್ಮ ತಾಯಿಯ ಭಾವನೆಗಳಿಂದ ಪ್ರೇರೇಪಿತವಾಗಿರುವಂತಹ ನಮ್ಮ ಭಾವನೆಗಳನ್ನ ಜಾಗೃತಿ ಮಾಡ್ಕೊಳ್ತಾ ಹೋಗೋಣ. ಆ ಒಂದು ಸ್ಥಿತಿಯಲ್ಲಿ ನಮ್ಮ ಮೇಲೆ ಉಂಟಾದಂತಹ ಪರಿಣಾಮಗಳನ್ನ ಗುರುತಿಸಿಕೊಳ್ತಾ ಹೋಗೋಣ. ಹೀಗೆ ಗುರುತಿಸಿಕೊಳ್ತಾ ಅವುಗಳನ್ನೆಲ್ಲ ಮುಕ್ತವಾಗಿ ಆನಂದದಿಂದ ಅವುಗಳನ್ನ ಒಮ್ಮೆ ಅನುಭವಿಸೋಣ. ಇಲ್ಲಿ ಯಾವುದೇ ಭಾವನೆಗಳಿಗೆ ಸಿಲುಕಿಕೊಳ್ಳಬೇಡಿ. ಯಾವುದೇ ತಪ್ಪು ಇಲ್ಲಿ ನಡೆದಿಲ್ಲ. ಇವೆಲ್ಲವೂ ಕೂಡ ಒಂದು ಪ್ರಣಾಳಿಕೆ, ಇವೆಲ್ಲವೂ ಕೂಡ ಒಂದು ಕಲಿಕೆ, ಇವೆಲ್ಲವೂ ಕೂಡ ನಮ್ಮಿಂದ ನಾವೇ ಸೃಷ್ಟಿಸಿಕೊಂಡಂತಹ ಪರಿಸ್ಥಿತಿಗಳು. ಇವುಗಳನ್ನೆಲ್ಲ ಒಮ್ಮೆ ಅನುಭವಿಸುತ್ತಾ ಅವೆಲ್ಲವನ್ನ ರಿಲೀಸ್ ಮಾಡೋಣ ಸ್ನೇಹಿತರೆ. ಆ ಸ್ಥಿತಿಯಲ್ಲಿ ನಮ್ಮ ಒಳಗಡೆ ಇದ್ದಂತಹ ಪಾಸಿಟಿವ್, ನೆಗೆಟಿವ್ ಭಾವನೆಗಳು, ನಮ್ಮ ಕ್ರೋಧ, ಉದ್ವೇಗ, ಸಂಕಟ, ನೋವು ಇವೆಲ್ಲವನ್ನ ಕೂಡ ರಿಲೀಸ್ ಮಾಡ್ಬಿಡೋಣ. ಎಲ್ಲವನ್ನ ತೊರೆದು ಸ್ವಚ್ಛ ಪರಿಶುದ್ಧವಾದಂತಹ ಮನಸ್ಥಿತಿಯಿಂದ ಪರಿಶುದ್ಧತೆಯನ್ನ ಪಡೆಯೋಣ ಸ್ನೇಹಿತರೆ. ಯಾವುದೇ ಅಡ್ಡಂಕಗಳು ಇಲ್ಲ. ಎಲ್ಲದರಿಂದ ಮುಕ್ತರಾಗೋಣ. ನಮಗೆ ನಾವು ಹೇಳಿಕೊಳ್ಳೋಣ, ನಾನು ಇದನ್ನೆಲ್ಲ ಬಿಟ್ಟು ಮುಕ್ತವಾಗ್ತಾ ಇದ್ದೀನಿ. ನಾನೆಲ್ಲದರಿಂದ ಮುಕ್ತನಾಗುತ್ತಿದ್ದೇನೆ. ನಾನು ಎಲ್ಲದರಿಂದ ಮುಕ್ತ ಆಗ್ತಾ ಇದ್ದೀನಿ. ನಾನು ಈ ಜನ್ಮ ಪಡೆದದ್ದಕ್ಕಾಗಿ ಸಂತೋಷವನ್ನು ಅನುಭವಿಸ್ತಾ ಇದ್ದೀನಿ. ಈ ಜನ್ಮವನ್ನು ಪಡೆದದ್ದಕ್ಕಾಗಿ ಬಹಳ ಬಹಳ ಆನಂದಿಸ್ತಾ ಇದ್ದೀನಿ. ಈ ಜನ್ಮವನ್ನು ಪಡೆದದ್ದು ನಾನು ಆನಂದವಾಗಿ ಸ್ವೀಕರಿಸ್ತಾ ಇದ್ದೀನಿ. ನಾನು ನನ್ನ ಆತ್ಮ ಪ್ರಣಾಳಿಕೆಯನ್ನ
ಗೌರವಿಸ್ತಾ ಇದ್ದೀನಿ. ನನ್ನ ಆತ್ಮ ಪ್ರಣಾಳಿಕೆಯನ್ನ ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದ್ದೀನಿ. ಈ ಆತ್ಮ ಪ್ರಣಾಳಿಕೆಯಲ್ಲಿ ಸಂಪೂರ್ಣ ಒಪ್ಪಿಗೆಯಿಂದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಅಂತ ನಮಗೆ ನಾವೇ ತಿಳಿ ಹೇಳಿಕೊಳ್ಳೋಣ ಸ್ನೇಹಿತರೆ. ತಾಯಿಯ ಗರ್ಭದಲ್ಲಿ ಇರುವಂತಹ ಸ್ಥಿತಿಯಲ್ಲಿ ನಮ್ಮೆಲ್ಲ ಭಾವನೆಗಳಿಂದ ಮುಕ್ತರಾಗಿ ಈ ಜನ್ಮವನ್ನ ಪಡಿತಾ ಇರೋದಕ್ಕೆ ತುಂಬಾ ಹರ್ಷಿಸೋಣ ಸ್ನೇಹಿತರೆ. ಹೃತ್ಪೂರ್ವಕವಾಗಿ ಈ ಜನ್ಮವನ್ನ ಸ್ವೀಕರಿಸೋಣ. ಆನಂದವಾಗಿ ಈ ಜನ್ಮ ಪ್ರಣಾಳಿಕೆಯಲ್ಲಿ ಪಾಲ್ಗೊಳ್ಳೋಣ. ಪ್ರತಿಯೊಂದು ಕೂಡ ಕಲಿಕೆಯೇ. ಆ ಪಾಠಗಳನ್ನ ಕಲಿಯುವುದಕ್ಕಾಗಿಯೇ ನಾವು ಇವತ್ತು ಜನ್ಮವನ್ನ ತೆಗೆದುಕೊಳ್ತಾ ಇದ್ದೀವಿ. ಎಲ್ಲವನ್ನು ಸಾಕ್ಷಿಯಾಗಿ ಸ್ವೀಕರಿಸೋಣ ಸ್ನೇಹಿತರೆ. ಇಂತಹ ಅದ್ಭುತ ಶಕ್ತಿಯನ್ನ ಜಾಗೃತಿ ಮಾಡಿಕೊಳ್ಳೋಣ ನಮ್ಮ ಒಳಗೆ. ಈ ಒಂದು ಸ್ಥಿತಿಯಲ್ಲಿ ನಮ್ಮ ಎಲ್ಲ ಜನ್ಮದ ಕರ್ಮಗಳನ್ನ ಕೂಡ ರಿಲೀಸ್ ಮಾಡೋಣ ಸ್ನೇಹಿತರೆ. ಎಲ್ಲದರಿಂದ ಮುಕ್ತವಾಗಿ ಬಿಡೋಣ. ನಮ್ಮನ್ನ ನಾವು ಎಷ್ಟು ಪರಿಶುದ್ಧಗೊಳಿಸಿಕೊಳ್ತಿದ್ದೀವಿ ಅಂದ್ರೆ ಒಂದು ವಜ್ರದಂತಹ ಸ್ಥಿತಿ. ಯಾವುದೇ ಕಲೆಗಳಿಲ್ಲ, ಸಂಪೂರ್ಣ ಪರಿಶುದ್ಧವಾದ ಹೊಳೆಯುತ್ತಿರುವಂತಹ ವಜ್ರದ ಸ್ಥಿತಿಯನ್ನ ನಾವು ತಲುಪ್ತಾ ಇದ್ದೀವಿ ಸ್ನೇಹಿತರೆ. ಇಂತಹ ಸ್ಥಿತಿಯಿಂದ ನಿಧಾನವಾಗಿ ಪ್ರಯಾಣವನ್ನ ಮುಂದುವರಿಸ್ತಾ ನಮ್ಮ ಬಾಲ್ಯಾವಸ್ಥೆಗೆ ಬರೋಣ. ಪರಿಶುದ್ಧತೆಯನ್ನ ಮೈಗೂಡಿಸಿಕೊಂಡಿರುವಂತಹ ಬಾಲ್ಯಾವಸ್ಥೆಗೆ ನಾವು ಕಾಲಿಡೋಣ ಸ್ನೇಹಿತರೆ. ಈ ಬಾಲ್ಯಾವಸ್ಥೆಯಲ್ಲಿ ನಮಗೆ ಅರಿವಿಲ್ಲದೆ ಎಷ್ಟೋ ಕ್ರಿಯೆಗಳು ನಡೆದಿರುತ್ತೆ. ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಷ್ಟೋ ಬ್ಲಾಕೇಜ್ಗಳನ್ನ ನಾವು ಮಾಡ್ಕೊಂಡಿರ್ತೀವಿ. ಇವೆಲ್ಲವನ್ನ ಕೂಡ ನಮ್ಮ ಆತ್ಮಶಕ್ತಿಯಿಂದ ಇವೆಲ್ಲವನ್ನ ಕೂಡ ತೊಡೆದು ಹಾಕೋಣ ಸ್ನೇಹಿತರೆ. ಅಂದು ಉಳಿಸಿಕೊಂಡಂತಹ ಭಾವನೆಗಳ ಗಂಟು ಇವತ್ತು ಕರಗಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಆ ವಯಸ್ಸಿನಲ್ಲಿ ಮೂಡಿದ್ದಂತಹ ಎಲ್ಲ ಭಾವನೆಗಳನ್ನ ಮುಕ್ತಗೊಳಿಸಿಕೊಳ್ಳೋಣ ಸ್ನೇಹಿತರೆ. ಬಾಲ್ಯಾವಸ್ಥೆಯಲ್ಲಿ ನಮ್ಮಲ್ಲಿ ಅಡಗಿದ ಭಾವನೆಗಳು ಮುಕ್ತಗೊಂಡು ಪರಿಶುದ್ಧರಾಗೋಣ ಸ್ನೇಹಿತರೆ. ಯಾವಾಗ ನಮ್ಮಲ್ಲಿ ಪರಿಶುದ್ಧತೆ ಉಂಟಾಗುತ್ತೋ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಉಂಟಾಗುತ್ತೆ. ಈ ಬಾಲ್ಯಾವಸ್ಥೆ ಅನ್ನುವುದು ಬಹಳ ಬಹಳ ಮುಖ್ಯವಾದಂತಹ ವಿಚಾರ.
ಬಾಲ್ಯಾವಸ್ಥೆಯಲ್ಲಿ ಏನೆಲ್ಲವನ್ನ ಕಲಿತೀವೋ ಅದು ನಮ್ಮ ಸಂಪೂರ್ಣ ಜೀವನಕ್ಕೆ ಆಧಾರವಾಗಿರುತ್ತದೆ. ಸಂಪೂರ್ಣ ಜಾಗೃತರಾಗಿರಿ ಸ್ನೇಹಿತರೆ. ತುಂಬಾ ಧ್ಯಾನ ಸ್ಥಿತಿಯಲ್ಲಿ ಮುಳುಗಿ ಹೋಗಬೇಡಿ. ಜಾಗೃತರಾಗಿ ಈ ಕ್ರಿಯೆಯನ್ನ ಇವತ್ತು ನಾವು ಮಾಡಿಕೊಳ್ಳಲೇಬೇಕು. ಜಾಗೃತರಾಗಿರಿ. ಈ ಒಂದು ಬಾಲ್ಯಾವಸ್ಥೆಯಲ್ಲಿ ಅತಿ ಹೆಚ್ಚಿನ ಕಾಸ್ಮಿಕ್ ಎನರ್ಜಿಯನ್ನ ರಿಸೀವ್ ಮಾಡೋಣ. ಅತಿ ಹೆಚ್ಚಿನ ಶಕ್ತಿಯನ್ನ ನಮ್ಮಲ್ಲಿ ನಾವು ತುಂಬಿಕೊಳ್ಳೋಣ ಸ್ನೇಹಿತರೆ. ಈ ಬಾಲ್ಯಾವಸ್ಥೆ ಅನ್ನೋದು ಮುಕ್ತವಾಗಿ ಆನಂದದಾಯಕವಾಗಿ ಅನುಭವಿಸ್ತಾ ಇರೋದನ್ನ ಗಮನಿಸಿಕೊಳ್ಳೋಣ. ಬಾಲ್ಯಾವಸ್ಥೆಯನ್ನ ಪರಿಪೂರ್ಣವಾಗಿ ಅನುಭವಿಸೋಣ ಸ್ನೇಹಿತರೆ. ನಮಗೆ ತಿಳಿದೋ ತಿಳಿಯದೆಯೋ ಆಗಿರುವಂತಹ ಬಂಧನಗಳಿಂದ ಮುಕ್ತರಾಗೋಣ. ಇಲ್ಲಿಂದ ಮುಂದಕ್ಕೆ ನಮ್ಮ ಪ್ರೌಢಾವಸ್ಥೆಯನ್ನ ತಲುಪೋಣ ಸ್ನೇಹಿತರೆ. ಪ್ರೌಢಾವಸ್ಥೆಯಲ್ಲಿ ನಮ್ಮ ಭಾವನೆಗಳ ಅಲ್ಲೋಲ ಕಲ್ಲೋಲವನ್ನ ಗಮನಿಸೋಣ. ನಮ್ಮ ಭಾವನೆಗಳಲ್ಲಿ ಆಗುತ್ತಿದ್ದಂತಹ ಏರಿಳಿತಗಳನ್ನ ಗಮನಿಸೋಣ ಸ್ನೇಹಿತರೆ. ಈ ಪ್ರೌಢಾವಸ್ಥೆಯಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆಯನ್ನು ಏರ್ಪಡಿಸುವಂತಹ ಪರಿಸ್ಥಿತಿಯನ್ನು ಕಲ್ಪಿಸಿಕೊಳ್ಳೋಣ. ನಮ್ಮನ್ನ ನಾವು ಪ್ರೇಮಿಸ್ತಾ ಹೋಗೋಣ. ನಮ್ಮನ್ನ ನಾವು ಪರಿಶುದ್ಧರಾಗಿಸಿಕೊಳ್ಳೋಣ. ಈ ಎಲ್ಲ ಗೊಂದಲಗಳಿಂದ, ಈ ಎಲ್ಲ ಏರುಪೇರುಗಳಿಂದ ನಮ್ಮ ಮನಸ್ಸನ್ನು ಮುಕ್ತವಾಗಿಸಿಕೊಳ್ಳೋಣ ಸ್ನೇಹಿತರೆ. ಪ್ರೌಢಾವಸ್ಥೆಯ ಸ್ಥಿತಿ ಅಂದರೇನೆ ನಮ್ಮ ಜೀವನದ ಅತ್ಯುತ್ತಮ ಘಟ್ಟ. ಈ ಘಟ್ಟದಲ್ಲಿ ಏನೆಲ್ಲವನ್ನ ಅಭ್ಯಾಸ ಮಾಡ್ತೀವೋ ಇದು ನಮ್ಮ ಜೀವನದ ಬುನಾದಿಯಾಗಿರುತ್ತೆ. ಇಂತಹ ಎಲ್ಲ ಸ್ಥಿತಿಗಳಿಂದ ಮುಕ್ತರಾಗೋಣ ಸ್ನೇಹಿತರೆ. ನಮ್ಮ ಪ್ರೌಢಾವಸ್ಥೆಯಲ್ಲಿ ದೊರಕಿದಂತಹ ಅದ್ಭುತ ಶಕ್ತಿಗಳನ್ನ ಜಾಗೃತಗೊಳಿಸಿಕೊಳ್ಳೋಣ. ಆ ವಯಸ್ಸಿನಲ್ಲಿ ಕಲಿತಂತಹ ಜ್ಞಾನವನ್ನ ಮತ್ತೊಮ್ಮೆ ಜಾಗೃತಗೊಳಿಸಿಕೊಳ್ಳೋಣ.
ದೇಹಾವಸ್ಥೆಯ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಧ್ಯಾನಕ್ಕೆ ಅಂಕಿತರನ್ನಾಗಿಸಿಕೊಳ್ಳೋಣ ಸ್ನೇಹಿತರೆ. ಆ ಸ್ಥಿತಿಯಲ್ಲಿ ಧ್ಯಾನವನ್ನ ಅಭ್ಯಾಸ ಮಾಡುವುದನ್ನ ರೂಢಿಸಿಕೊಳ್ಳೋಣ. ಅಂತಹ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಗುರುತಿಸಿಕೊಳ್ಳೋಣ. ಅಂತಹ ಪರಿಶುದ್ಧ ಮನಸ್ಥಿತಿಯಿಂದ ಧ್ಯಾನದ ಜಾಗೃತಿಯನ್ನ ಮೂಡಿಸಿಕೊಳ್ತಾ ನಮ್ಮ ಯುವಾವಸ್ಥೆಗೆ ನಾವು ಕಾಲಿಡೋಣ ಸ್ನೇಹಿತರೆ. ಯೌವನದ ಸ್ಥಿತಿ. ಈ ಯೌವನವು, ಈ ಸ್ಥಿತಿಯಲ್ಲಿ ನಾವು ಸಿಲುಕಿಕೊಳ್ಳಬಹುದಾದಂತಹ ಪ್ರಸಂಗಗಳು, ಕಲಿಯಬೇಕಾದಂತಹ ಪಾಠ, ಅದ್ಭುತವಾದ ಪರಿಸ್ಥಿತಿ ಈ ಯೌವನಾವಸ್ಥೆ. ಈ ಯೌವನಾವಸ್ಥೆಯಲ್ಲಿ ನಾವು ನಮಗೆ ತಿಳಿಯದಂತಹ ಮಾಡಿಕೊಂಡ ಗೊಂದಲಗಳಿಂದ, ನೋವುಗಳಿಂದ, ಅಹಂಕಾರದಿಂದ ಮುಕ್ತರಾಗೋಣ ಸ್ನೇಹಿತರೆ. ಈ ಒಂದು ಸ್ಥಿತಿಯಲ್ಲಿ ನಮ್ಮ ಆಂತರ್ಯಕ್ಕೆ ಧ್ಯಾನವನ್ನ ತಿಳಿಸಿಕೊಡ್ತಾ, ಧ್ಯಾನವನ್ನ ಅಭ್ಯಾಸ ಮಾಡುವಂತಹ ಚೈತನ್ಯವನ್ನ ನಮ್ಮಲ್ಲಿ ಜಾಗೃತಿ ಮಾಡಿಕೊಳ್ಳೋಣ. ಇಂತಹ ಸ್ಥಿತಿಯಲ್ಲಿ ಅತಿ ಹೆಚ್ಚಿನ ಜ್ಞಾನವನ್ನ ಸ್ವೀಕಾರ ಮಾಡೋಣ ಸ್ನೇಹಿತರೆ. ಈ ಒಂದು ಯೌವನಾವಸ್ಥೆಯಲ್ಲಿ ಉಂಟಾದಂತಹ ಎಲ್ಲ ಬ್ಲಾಕೇಜ್ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಪ್ರಸ್ತುತ ಸ್ಥಿತಿಗೆ ತಲುಪೋಣ. ಈ ಪ್ರಸ್ತುತ ಸ್ಥಿತಿಯಲ್ಲಿ ಧ್ಯಾನದ ಬಗ್ಗೆ, ಜ್ಞಾನದ ಬಗ್ಗೆ ನಮಗೆ ಸಂಪೂರ್ಣ ಅವಗಾಹನೆ ಇರುತ್ತೆ. ನಮ್ಮ ಇಂದಿನ ಪರಿಸ್ಥಿತಿಗೆ, ನಮ್ಮ ಹಿಂದಿನ ಪರಿಸ್ಥಿತಿಗಳು ಕಾರಣವಾಗಿರುತ್ತೆ. ಇಂತಹ ಭಾವನೆಗಳಿಂದ, ಆಲೋಚನೆಗಳಿಂದ, ಉದ್ವೇಗಗಳಿಂದ, ಎಲ್ಲದರಿಂದ ಮುಕ್ತರಾಗಿ ಹೆಚ್ಚು ಹೆಚ್ಚು ಧ್ಯಾನ ಸ್ಥಿತಿಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವಂತಹ ಸಂಕಲ್ಪವನ್ನ ಮಾಡೋಣ ಸ್ನೇಹಿತರೆ. ಎಲ್ಲ ಭಾವನೆಗಳಿಂದ ಮುಕ್ತರಾಗೋಣ. ನಮ್ಮ ಅಂತರ್ ಚೈತನ್ಯವನ್ನ ಜಾಗೃತಿ ಮಾಡಿಕೊಳ್ಳೋಣ. ನಮ್ಮ ಗುರುಗಳಾದಂತಹ ಸುಭಾಷ್ ಪತ್ರಿಜಿಯವರ ಕನಸಾದಂತಹ ಶಾಕಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ತಿಗಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಸ್ನೇಹಿತರೆ. ನಮ್ಮ ಪ್ರಸ್ತುತ ಸ್ಥಿತಿಯಲ್ಲಿ ಈ ಧ್ಯಾನಕ್ಕೆ ಅಂಕಿತರಾಗೋಣ ಸ್ನೇಹಿತರೆ. ನಾವು
ಧ್ಯಾನವನ್ನ ಮಾಡುತ್ತಿದ್ದೀವಿ ಅಂತಂದ್ರೇನೆ ನಮ್ಮ ಹೃದಯ ಚೈತನ್ಯವನ್ನ ಜಾಗೃತ ಮಾಡಿಕೊಳ್ತಾ ಇದ್ದೀವಿ ಅಂತ. ನಮ್ಮ ಹೃದಯ ಚೈತನ್ಯ ಅಂದರೇನೆ ನಮ್ಮ ಆತ್ಮಸ್ಥಿತಿ. ನಮ್ಮ ಆತ್ಮವನ್ನ ನಾವು ಕಾಣೋದಿಕ್ಕಾಗೋದಿಲ್ಲ. ನಮ್ಮ ಹೃದಯ ಚೈತನ್ಯದ ಮುಖಾಂತರ ನಮ್ಮ ಆತ್ಮಸ್ಥಿತಿಯನ್ನ ಅನುಭವಿಸಬಹುದು ಸ್ನೇಹಿತರೆ. ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ತಾ, ಹೆಚ್ಚು ಹೆಚ್ಚು ಜಾಗೃತರಾಗಿರ್ತಾ, ನಮ್ಮಲ್ಲಿ ಆ ವಿಶ್ವ ಪ್ರಾಣ ಶಕ್ತಿಯನ್ನ ಅತಿ ಹೆಚ್ಚಾಗಿ ಸ್ವೀಕಾರ ಮಾಡೋದ್ರಿಂದ ನಮ್ಮಲ್ಲಿ ಈ ಹೃದಯ ಚೈತನ್ಯ ಸಂಪೂರ್ಣವಾಗಿ ಜಾಗೃತವಾಗುತ್ತದೆ ಸ್ನೇಹಿತರೆ. ನಮ್ಮಲ್ಲಿ ಇಂತಹ ಚೈತನ್ಯವನ್ನ ಜಾಗೃತಿ ಮಾಡಿಕೊಳ್ತಾ ನಮ್ಮ ಹೃದಯ ಚೈತನ್ಯದೊಂದಿಗೆ ಅನುಸಂಧಾನವಾಗೋಣ ಸ್ನೇಹಿತರೆ. ನಮ್ಮ ಆತ್ಮಸ್ಥಿತಿಯನ್ನೇ ನಮ್ಮ ಹೃದಯ ಚೈತನ್ಯ ಅಂತ ನಾವು ಗುರುತಿಸ್ಕೊಳ್ತೀವಿ. ಇಂತಹ ಒಂದು ಸ್ಥಿತಿಯಲ್ಲಿ ಎಲ್ಲವನ್ನು ಅದ್ಭುತವಾದ ಸೃಷ್ಟಿಯನ್ನಾಗಿ ಮಾಡುವಂತಹ ಯಥೇಚ್ಛವಾದ ಶಕ್ತಿ ಚೈತನ್ಯ ನಮ್ಮಲ್ಲಿ ಜಾಗೃತಿಗೊಳ್ಳುತ್ತದೆ. ಎಲ್ಲವನ್ನು ಅದ್ಭುತವಾದಂತಹ ಸೃಷ್ಟಿಯನ್ನಾಗಿ ಮಾರ್ಪಾಡು ಮಾಡುವಂತಹ ಚೈತನ್ಯದ ಜಾಗೃತಿ ನಮ್ಮಲ್ಲಿ ಉಂಟಾಗ್ತಾ ಇದೆ. ನಮ್ಮ ಭಾವನೆಗಳ ಮೇಲೆ, ನಮ್ಮ ಮನಸ್ಥಿತಿಯ ಮೇಲೆ ನಾವು ಆಧಿಪತ್ಯವನ್ನ ಪ್ರಾರಂಭಿಸ್ತೀವಿ. ನಮ್ಮ ಒಳಗಡೆ ಒಂದು ದೃಢತ್ವದ ಶಕ್ತಿ ಜಾಗೃತಿ ಆಗುತ್ತೆ ಸ್ನೇಹಿತರೆ. ಯಾವಾಗ ನಮ್ಮ ಹೃದಯ ಚೈತನ್ಯದೊಂದಿಗೆ ನಾವು ಅನುಸಂಧಾನ ಮಾಡಿಕೊಳ್ತೀವೋ ಆಗ ನಮ್ಮಲ್ಲಿ ದೃಢತ್ವದ ಶಕ್ತಿ ಜಾಗೃತಿ ಆಗುತ್ತೆ. ಪ್ರತಿ ಪರಿಸ್ಥಿತಿಯನ್ನ, ಪ್ರತಿ ಸಮಸ್ಯೆಗಳನ್ನ, ಪ್ರತಿ ಚಾಲೆಂಜಸ್ನ ತುಂಬಾ ಸಾಕ್ಷಿ ಭಾವದಿಂದ ಎದುರುಗೊಳ್ಳುವಂತಹ ಚೈತನ್ಯ ನಮ್ಮಲ್ಲಿ ಜಾಗೃತಿಯಾಗುತ್ತೆ. ನಮ್ಮ ಪ್ರತಿ ಆಲೋಚನೆಗಳು ಕೂಡ, ಪ್ರತಿ ನಿರ್ಧಾರಗಳು ಕೂಡ ತುಂಬಾ ಶಕ್ತಿಯುತವಾಗಿ ಮಾರ್ಪಾಡಾಗ್ತಾ ಇದೆ ಸ್ನೇಹಿತರೆ. ಅತಿ ಹೆಚ್ಚು ಧ್ಯಾನ ಸ್ಥಿತಿಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದ್ರಿಂದ ನಮ್ಮಲ್ಲಿ ಯಥೇಚ್ಛವಾದ ಅದ್ಭುತಗಳನ್ನು ಸೃಷ್ಟಿ ಮಾಡುವಂತಹ ಚೈತನ್ಯ ಜಾಗೃತಿಯಾಗ್ತಾ ಇದೆ. ನಮ್ಮ ಆಲೋಚನೆಗಳ ಮೇಲೆ ಹಿಡಿತ, ನಮ್ಮ ಭಾವನೆಗಳ ಮೇಲೆ ಹಿಡಿತ, ನಮ್ಮ ವಾಕ್ಶಕ್ತಿಯ ಮೇಲೆ ಹಿಡಿತ, ನಮ್ಮ ಕಾರ್ಯಗಳ ಮೇಲೆ ಹಿಡಿತ
ಇವೆಲ್ಲವನ್ನ ಕೂಡ ನಾವು ಜಾಗೃತಗೊಳಿಸಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಹೃದಯ ಚೈತನ್ಯವನ್ನ ಜಾಗೃತಿಗೊಳಿಸಿಕೊಳ್ಳೋದು ಅಂದರೇನೆ ನಮ್ಮಲ್ಲಿ ಅಡಗಿರುವಂತಹ ಸರ್ವ ಚೈತನ್ಯಗಳನ್ನು ಜಾಗೃತಿಗೊಳಿಸಿಕೊಳ್ತಾ ನಮ್ಮಲ್ಲಿ ಅನ್ಕಂಡೀಷನಲ್ ಲವ್ ಅದನ್ನ ಜಾಗೃತ ಮಾಡಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮಲ್ಲಿ ಈ ಶಕ್ತಿ ಚೈತನ್ಯವನ್ನ ಜಾಗೃತಿಗೊಳಿಸಿಕೊಳ್ಳುವ ಮುಖಾಂತರ ಪತ್ರಿಜಿಯವರ ಕನಸಾದಂತಹ ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ತಿಗಾಗಿ ಕಾರ್ಯವನ್ನ ನಿರ್ವಹಿಸೋಣ. ನಮ್ಮಲ್ಲಿ ಸೃಷ್ಟಿ ಆಗಿರುವಂತಹ, ನಮ್ಮಲ್ಲಿ ಜಾಗೃತಗೊಂಡಿರುವಂತಹ, ಅದ್ಭುತಗಳನ್ನು ಸೃಷ್ಟಿ ಮಾಡುವಂತಹ ಚೈತನ್ಯ ಶಕ್ತಿಯಿಂದ ಅವರ ಕನಸಾದಂತಹ ಧ್ಯಾನ ಜಗತ್ತಿಗಾಗಿ, ಶಾಕಾಹಾರ ಜಗತ್ತಿಗಾಗಿ, ಪಿರಮಿಡ್ ಜಗತ್ತಿಗಾಗಿ ಕಾರ್ಯವನ್ನ ನಿರ್ವಹಿಸೋಣ ಸ್ನೇಹಿತರೆ. ನಮ್ಮಲ್ಲಿ ಮೂಡ್ತಾ ಇರುವಂತಹ ಸಾಕ್ಷಿ ಭಾವವನ್ನ ನಾವು ಹೃತ್ಪೂರ್ವಕವಾಗಿ ಸ್ವೀಕರಿಸೋಣ ಸ್ನೇಹಿತರೆ. ನಮ್ಮ ಒಳಗೆ ಇವೆಲ್ಲವಕ್ಕೂ ಅವಶ್ಯಕವಾದಂತಹ ಆತ್ಮ ಸ್ಥಿತಿಯನ್ನ ಜಾಗೃತಿಗೊಳಿಸಿಕೊಳ್ಳೋಣ. ನಮ್ಮ ಹೃದಯ ಚೈತನ್ಯದೊಂದಿಗೆ ಅನುಸಂಧಾನ ಮಾಡಿಕೊಳ್ಳೋಣ ಸ್ನೇಹಿತರೆ. ನಮ್ಮಲ್ಲಿ ಇಂತಹ ಶಕ್ತಿಯನ್ನ ಜಾಗೃತ ಮಾಡಿಕೊಳ್ತಾ ಸಂಪೂರ್ಣ ಧ್ಯಾನ ಜಗತ್ತಿಗಾಗಿ ನಾವು ಸಂಕಲ್ಪವನ್ನ ಮಾಡಿಕೊಳ್ತಾ ನಮ್ಮ ಸಹಜ ಸ್ಥಿತಿಯತ್ತ ನಮ್ಮ ಪ್ರಯಾಣವನ್ನ ಬೆಳೆಸೋಣ. ನಮ್ಮ ಪ್ರಸ್ತುತ ಸ್ಥಿತಿಗೆ ನಾವೇ ಕಾರಣಕರ್ತರು. ಪ್ರಸ್ತುತ ಶಕ್ತಿಗೆ ನಾವೇ ಕಾರಣಕರ್ತರು. ನಮ್ಮ ಪ್ರಸ್ತುತ ಸ್ಥಿತಿಯನ್ನ ಅವಗಾಹನೆ ಮಾಡಿಕೊಳ್ತಾ ನಮ್ಮ ಸಹಜ ಸ್ಥಿತಿಯತ್ತ ನಮ್ಮ ಪ್ರಯಾಣವನ್ನ ಮಾಡೋಣ. ನಿಧಾನವಾಗಿ ನಮ್ಮ ಉಸಿರಾಟವನ್ನೇ ಗಮನಿಸ್ತಾ ನಮ್ಮ ಸಹಜ ಸ್ಥಿತಿಗೆ ಮರಳಿ ವಾಪಸ್ ಬರೋಣ ಸ್ನೇಹಿತರೆ. ನಮ್ಮ ಸಹಜ ಸ್ಥಿತಿಯತ್ತ ನಮ್ಮ ಪ್ರಯಾಣವನ್ನ ಬೆಳೆಸೋಣ. ನಮ್ಮೆಲ್ಲರಲ್ಲಿ ಇಂತಹ ಅಂತರ್ಜಾಗೃತಿಗೆ ಕಾರಣಕರ್ತರಾದಂತಹ ಆ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ, ಸದಾನಂದ ಯೋಗಿಗಳಿಗೆ, ವರ್ಣಮಾಲಾ ಪತ್ರಿಜಿಯವರಿಗೆ, ತ್ರಿಮೂರ್ತಿಗಳಿಗೆ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ, ಆ ಚೈತನ್ಯಕ್ಕೆ, ಜಗನ್ಮಾತೆಗೆ, ಈ ತುಷಾರು ಮಾಸ್ಟರ್ಗೆ, ಮಹಾವತಾರ್ ಬಾಬಾಜಿಗೆ, ಈ ಒಂದು ಕಾರ್ಯದಲ್ಲಿ ನಮಗೆ ಜ್ಞಾನವನ್ನ ನೀಡಿ ಶಕ್ತಿಯನ್ನ ನೀಡಿದಂತಹ ಪ್ರತಿಯೊಬ್ಬ ಆಸ್ಟ್ರಲ್ ಮಾಸ್ಟರ್ಗೆ
ಶಿರಸಾಷ್ಟಾಂಗ ನಮಸ್ಕಾರವನ್ನ ಸಲ್ಲಿಸುತ್ತಾ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನ ಸಲ್ಲಿಸೋಣ. ಮುಖ್ಯವಾಗಿ ನಮ್ಮ ವೆಂಕಟೇಶ್ ಮಾಸ್ಟರ್ ಮತ್ತು ಮೀನಾ ಮೇಡಮ್ಗೆ ಕೂಡ ಮನಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಪ್ರಸ್ತುತ ಸ್ಥಿತಿಗೆ ಮರಳಿ ವಾಪಸ್ ಬರೋಣ. ನಿಧಾನವಾಗಿ ನಮ್ಮ 2 ಕೈಗಳನ್ನ ಬಿಡಿಸಿ ಕಣ್ಣುಗಳ ಮೇಲೆ ಇಟ್ಕೊಳ್ತಾ ನಮ್ಮ ಸಹಜ ಸ್ಥಿತಿಗೆ ಮರಳಿ ಬರೋಣ. 9, 8, 7, 6, 5, 4, 3, 2, 1, 0. ಕೈಗಳನ್ನ ಕೆಳಗಿಳಿಸಿ ಸಹಜ ಸ್ಥಿತಿಗೆ ಬರೋಣ. ಇದುವರೆಗೂ ನಮ್ಮೊಂದಿಗೆ ಧ್ಯಾನ ಮಾಡಿದಂತಹ ನಮ್ಮೆಲ್ಲ ಸ್ನೇಹಿತರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ವೆಂಕಟೇಶ್ ಮಾಸ್ಟರ್ ಮತ್ತು ಮೀನಾ ಮೇಡಮ್ಗೆ ಕೂಡ ಮನಪೂರ್ವಕವಾದ ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ಇಂಥ ಅದ್ಭುತವಾದ ಮಾರ್ಗದರ್ಶಕತ್ವವನ್ನು ನೀಡಿದ್ದ ರೂಪಾ ಮೇಡಮ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಡೌಟ್ಸ್ ಇದ್ರೆ ನೀವು ಶೇರ್ ಮಾಡ್ಕೋಬಹುದು. ಸೊ 7 o'clock ಎಲ್ಲ ಕ್ಲೋಸ್ ಆಗುತ್ತೆ ಇದು, ಪ್ಲೀಸ್. ಓಕೆ ಮಾಸ್ಟರ್. ಶಾಂತ ಗುಪ್ತಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮಗೂ ಮೀನಾ ಮೇಡಮ್ ಅವ್ರಿಗೂ ರೂಪಾ ಮೇಡಮ್ ಅವ್ರಿಗೂ ಆತ್ಮಪೂರ್ವಕ ವಂದನೆಗಳು ಸರ್. ಈ ಸೆಷನ್ ನಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗಿಂದ ಆ ತಾಯಿ ಗರ್ಭದಲ್ಲಿ ಹೇಗಿರುತ್ತೆ ಅಂತ ನನ್ನ ಗರ್ಭದಲ್ಲಿ ನಾನು ಅನುಭವಿಸಿದೆ ಸರ್. ಅದು ಆ ಕನೆಕ್ಟಿವಿಟಿ ಬೇಬಿ ಹೇಗೆ ಓಡಾಡ್ತಾ ಇದೆ ಅಂದ್ರೆ ಅವಾಗ ತಿಳ್ಕೊಂಡಿದ್ವೋ ಇಲ್ವೋ, ಈಗ ಅವ್ರ ಸ್ಥಿತಿ ನನ್ನ ಗರ್ಭದಲ್ಲೇ ಸ್ಟಾರ್ಟ್ ಆಗೋಯ್ತು ಸರ್. ಹೇಗೆ ಅಂಬಲಿಕಾರದಿಂದ ಸ್ಟಾರ್ಟ್ ಆಗಿ ಅಷ್ಟು ಉತ್ಸಾಹದಿಂದ ಆ ಶಿಶು ಅಲ್ಲಿ ಓಡಾಡ್ತಾ ಇದೆ. ಬಟ್ ಆಮೇಲೆ ತಾಯಿ ಒಂದು ಭಾವನೆಗಳು ಆಗಿನ ಕಾಲದ ಒಂದು 50-60 ವರ್ಷದ ಹಿಂದ್ಗಡೆ ಆ ಭಾವನೆಗಳೇನು ಏನಿರುತ್ತೆ, ಅಮ್ಮ ಅದನ್ನ ಬಿಡುಗಡೆ ಮಾಡ್ತಾ ಬಂದ್ರು. ಧ್ಯಾನದಲ್ಲಾಗ್ಲಿ ಹೇಳೋದಾಗ್ಲಿ ಶಿಶುಗೆ ಅವಾಗ ಸನಾತನ ಧರ್ಮದ ಬಗ್ಗೆ ಹೀಗೆ ಇರಬೇಕು, ಇದೇ ತರ ಮಡಿ ವಿಚಾರ ಆಚಾರ ಅವೆಲ್ಲ ಕೇಳ್ತಾ ಏನಾಗೋಯ್ತು, ಅವಾಗ್ಲೇ ಒಂಥರ ಶಿಶು ಇದ್ದಾಗೆ ನನ್ನದೇ ಆದ ಅಭಿಪ್ರಾಯ ನನಗಿತ್ತು ನನ್ನ ಆತ್ಮಕ್ಕೆ. ಇವ್ರು ಯಾವಾಗ ಹೇಳಿದ್ರು ಅಷ್ಟು ಚೆನ್ನಾಗಿ ನಾನು ಓಡಾಡ್ಕೊಂಡಿದ್ದೆ ಗರ್ಭದಲ್ಲಿ ಏನಾಗೋಯ್ತು, ಕೇಳ್ತಾ ತಟಸ್ಥವಾಗಿ ಕೆಲವು ಕಾಲ ಹಾಗೆ ಇದ್ಬಿಟ್ಟಿದ್ದೀನಿ. ಮತ್ತೆ ಏನಾಯ್ತು, ಹೌದು ಇದಕ್ಕೆ ಇವ್ರು ಇಷ್ಟು ಹೇಳಿದಾಗ ನನ್ನದು ಅಂತ ಏನಿಲ್ವಾ, ನನ್ನ ಆತ್ಮ ಏನಕ್ಕೆ ಈ ಪ್ರಪಂಚಕ್ಕೆ ಬಂದಿದೆ, ನಂದು ಸ್ವಲ್ಪ ಇರ್ಬೇಕಲ್ವಾ ಅದರಲ್ಲಿ ಅಂತಂದ್ಬಿಟ್ಟು ಮತ್ತೆ ಎದ್ದು ನಿಂತೆ ಸರ್. ಅವಾಗ ಆ ಶಿಶು ಇದ್ದಾಗಲೇ ಒಂದು ಸಮಾಜ ಸೇವೆಗೆ ಹೇಗ್ ಬೇಕು, ಅವಾಗ ನನಗೆ ವೈದ್ಯಳಾಗಿ ಯಾವ ಇದರಲ್ಲಿ ಇದಿರುತ್ತೋ ವೈದ್ಯಳಾಗಿ ನಾನು ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಅವಾಗಲೇ ಇತ್ತು ಸರ್. ಆಮೇಲೆ ಅದನ್ನೆಲ್ಲ ಕೇಳಿ ಪಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಹೇಳ್ತಾ ಏನಾಯ್ತು ಬಂದ್ವಿ, ಅದು ನಮ್ದು ತುಂಬಾ ಒಂದು ಅವಿಭಕ್ತ ಕುಟುಂಬ. ಅವ್ರು ಹೇಳ್ದಾಗ್ಲೇ ವಿಪರೀತ ಮಡಿ ಆಚಾರ, ಆ ಒಂದು ಸ್ತ್ರೀಗೆ 3 ದಿವಸ ಇರೋದು ಆ ತಾಯಿಯವ್ರು ನಮ್ಮ ಮುಖಾನೇ ನೋಡ್ತಿರಲಿಲ್ಲ ಪೂಜೆ ಆಗೋ ತನಕ. ಅದು ಅವಾಗ ಒಳಗಡೆಯಿಂದ ಬಂದು ಏನಾಯ್ತು, ನಮ್ಮ ಮದ್ವೆ ಆದಾಗ್ಲೂ ಅಲ್ಲೂ ಅವಿಭಕ್ತ ಕುಟುಂಬ ಅದೇ ತರ ನಡ್ಕೊಂಡ್ವಿ. ಬರೀ ಏನು ನಮ್ ಸೆಲ್ಫ್ದ್ ಏನಿರುತ್ತೆ ಕೆಲವೆಲ್ಲ ನಾವು ಹೀಗಿರ್ಬೇಕು ಈಗ ಓದ್ಬೇಕು ಅನ್ನೋದೆಲ್ಲ ಸ್ವಲ್ಪ ಅಡಚಣೆ ಆಯ್ತು ಅದಕ್ಕೆ. ಆಮೇಲೆ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ಕೊಂಡು ಸಮಾಜದಲ್ಲಿ ಹಾಗೆ ಇದ್ರೇನೆ ಕುಟುಂಬದಲ್ಲಿ ಒಂದು ಗೌರವ ಸಿಗುತ್ತೆ, ನಮ್ಗೆ ಒಂದಿರುತ್ತೆ. ಬೇರೆಯವ್ರಿಗೆ ತಂದೆ ತಾಯಿಯವ್ರು ತುಂಬಾ ಜಾಸ್ತಿ ಮಾಡಿದ್ದಾರೆ, ಅದೇ ತರ ನಮ್ದು ಅಂದ್ರೆ ಒಳ್ಳೆ ಕೆಲ್ಸನೇ ಮಾಡಿದ್ವಿ. ಆದ್ರೂ ನನ್ನ ಮನಸ್ಸಲ್ಲಿ ಆಗ ಇದ್ದಿದ್ದ ವೈದ್ಯದು ಒಂದು ಆಯುರ್ವೇದಿಕರಲ್ಲಿ ಅಜ್ಜಿ ತಾತ ಅವರಿಂದ ಕೆಲವು ಮೂಲಿಕೆಗಳಿಂದ ಒಂದು ಎಷ್ಟೋ ಎಲ್ಲಾರ್ಗೂ ಮಾಡಿ ಈಗ್ಲೂ ಅದು ಮಾಡ್ತಾ ಇದ್ದೀನಿ ಸರ್. ಆಮೇಲೆ ಇವಾಗ ಏನಾಗಿದೆ, ಮೊದಲು ಬೇರೆ ಕ್ಲಾಸಸ್ಗೆಲ್ಲ ಹೋದ್ರೂನು ಈ PSS ಬಂದ್ಮೇಲೆ ಎಷ್ಟು ವಿಚಾರಗಳು ಒಬ್ಬೊಬ್ಬರು ಮಾಸ್ಟ್ರಿಂದ ತಿಳಿದು ಆ ಮಡಿ ಅನ್ನುತ್ತಲ್ಲ ಅದು ಫುಲ್ ಅದರಲ್ಲೇ ವಿಗ್ರಹಾರಾಧನೆಯಲ್ಲೇ ಮುಳುಗ್ಬಿಟ್ಟಿದೆ ಸರ್. ಜ್ಞಾನ ಅಂದ್ರೆ ನನ್ಗೇನು, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ಸ್ವಲ್ಪ ಹಣದಲ್ಲಿ ಅದು ಅನ್ಕೊಂಡಿದೆ. ಈ PSS ಬಂದ್ಮೇಲೆ ಆ ಬ್ರಹ್ಮರಂಧ್ರ ಏನಿದೆ ಆ ಸಹಸ್ರಾರ ಬಿಚ್ಕೊಳ್ತು. ಅವಾಗಿಂದ ಗುರುಗಳು ಇದರಿಂದ ಒಂದ್ ಇದಾಗಿ ಪ್ರತಿಯೊಬ್ಬ ಮಾಸ್ಟ್ರಿಂದ ಒಂದೊಂದು ವಿಷಯ ತಿಳ್ಕೊಂಡು ಇವಾಗ ಎಷ್ಟೋ ಹೋಗಿದೆ ಸರ್.
ಎಕ್ಸಾಂಪಲ್ ಒಂದು ಈರುಳ್ಳಿ ಮುಟ್ಕೊಂಡ್ರೆ ಕೈ ತೊಳ್ಕೊಳ್ದೆ ಬೇರೆ ಮುಟ್ತಿರ್ಲಿಲ್ಲ ಸರ್, ಅಷ್ಟು ಇತ್ತು. ಆಮೇಲೆ ಬರ್ತಾ ಬರ್ತಾ ಇವಾಗ ಏನಾಯ್ತು, ಈ 1 year 1.5 year ಇಂದ ಆತ್ಮಕ್ಕೆ ಯಾವುದು ಮೈಲಿಗೆ ಇಲ್ಲ ಅನ್ನೋ ಒಂದು ಭಾವನೆ ಬಂದು, ಮತ್ತೆ ದೇವ್ರ ಪೂಜೆ ಮಾಡಿದಾಗ ಆ ವಿಗ್ರಹದಿಂದ ಪತ್ರಿ ಸಾರು ನಾನೇ ಒಂದು ಎಲ್ಲಾ ಗುರುಗಳೇ ಅಂತ ಒಂದು ತಿಳಿಸೋ ಇದರಿಂದ ಎಷ್ಟೋ ಬದಲಾವಣೆ ಆಯ್ತು ಸರ್. ಇವತ್ತು ನಿಮ್ಮ ಸೆಷನ್ ಅಲ್ಲಿ ಎಷ್ಟು ಅನುಭವ ಚೆನ್ನಾಗಾಯ್ತು ಅಂದ್ರೆ, ಆ ಗರ್ಭ ಶಿಶುವಿನಲ್ಲಿ ಒಂದು ಎದುರಿಸೋ ಇವಾಗ ಎಲ್ಲ ಇವಾಗಿನ ಸಿಚುವೇಶನ್ಗೆ ಎಲ್ಲಾರು ಒಂದೇ, ಯಾವುದು ಇಲ್ಲ, ಎಲ್ಲಾ ಆತ್ಮಗಳು ಒಂದೇ, ಅವ್ರು ಬೇರೆ ನಾವು ಬೇರೆ, ಮೈಲಿಗೆ ಅದೆಲ್ಲ ಎಷ್ಟೋ ಬರ್ತಾ 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 ಬಿಡ್ತಾ ಇದೆ ಸರ್. ತುಂಬಾ ಹ್ಯಾಪಿ ಆಗಿದೆ ಸರ್. ಇನ್ನೇನಾದ್ರೂ ಇದ್ರೆ ತಿಳಿಸಿ ಸರ್. ಮೇಡಮ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಕರೆಕ್ಟ್, ಬಹಳ ತುಂಬಾ ಸಂಕ್ಷಿಪ್ತವಾಗಿ ಇವತ್ತು ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಅಂದ್ರೆ ಮಡಿ ಆಚಾರ ಎಲ್ಲದಕ್ಕಿಂತ ನಮ್ಮ ಮಾನವೀಯತೆ ಬಹಳ ದೊಡ್ಡದು. ನಾವು ಒಬ್ರಿಗೊಬ್ರಿಗೆ ಧ್ಯಾನ ಮಾಡ್ತಾ ಒಬ್ರಿಗೊಬ್ರಿಗೆ ಸಹಾಯಕವಾಗಿರುವುದೇ ಬಹಳ ಅತಿ ಉನ್ನತವಾದ ವಿಚಾರ ಅಂತೇಳಿ ನೀವು ಹೇಳಿದ್ರಿ. ಅಂದ್ರೆ ನಿಮ್ಮ ಒಂದು ಚೈಲ್ಡ್ಹುಡ್ ನಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡೋದನ್ನ ಕಲ್ತ್ಕೊಂಡಿದ್ರಿ, ಆದ್ರೆ ಧ್ಯಾನ ಒಂದ್ ಮಿಸ್ ಆಗಿತ್ತು. ಧ್ಯಾನ ಮಾಡೋದ್ರಿಂದ ಅದು ಪರಿಪೂರ್ಣತೆ ಹೊಂದಿತ್ತು ಅಂತೇಳಿ ನೀವು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದ ಮೇಡಮ್. ಧ್ಯಾನ ಅವಾಗ್ಲಿತ್ತು ಸರ್, ಅದ್ರ ಕೂತ್ಕೊಂಡು ಜಪದಲ್ಲಿತ್ತು, ಅಂದ್ರೆ ಭಕ್ತಿ ಇತ್ತು, ದೊಡ್ಡವರಲ್ಲಿ ಇತ್ತು, ಅವ್ರು ಹೇಳಿದನ್ನ ಅಕ್ಸೆಪ್ಟ್ ಮಾಡೋದಿತ್ತು, ಸಿಚುವೇಶನ್ ಆಗೇ ಇತ್ತು ಅಂತ ಎಲ್ಲ ತಿಳ್ಕೊಂಡಿದ್ವಿ ಸರ್. ಅಂದ್ರೆ ಅವಾಗ್ಲೂ ಹೆಲ್ಪಿಂಗ್ ನೇಚರ್ ಇತ್ತು, ಒಂದು ಸಹಪಾಠಿಗಳು ಕೂಡ ಇಷ್ಟಪಡ್ತಿದ್ರು, ಕುಟುಂಬದಲ್ಲಿ ಒಂದು ನನ್ನ ಮಾತಿಗೆ ಬೆಲೆ ಇತ್ತು ಸರ್. ಅದ್ರಲ್ಲಿ ತುಂಬಾ ಆನಂದ ಅನುಭವಿಸಿದೀನಿ ಸರ್. ಇವಾಗ ನಿಮ್ಮಿಂದ, ನಿಮ್ಮ ವಾಕ್ಯಗಳಿಂದ ಶಿಶೋರ ಮಾಸ್ಟರ್ ಏನು ಸೇರಿಸಿದ್ರು ಅದು ತುಂಬಾ ತುಂಬಾ ಚೆನ್ನಾಗಿದೆ. ಎಷ್ಟು ಧನ್ಯವಾದಗಳ ಅರ್ಪಿಸಿದ್ರು ಸಾಲದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್. ಆಕ್ಚುಲಿ ನನ್ಗದು ನಿಮ್ಗೆ ಹೇಳದ್ಮೇಲೆ ಮೊನ್ನೆನೂ ಹೇಳ್ದೆ, ಬಟ್ ಅದು ಈಗ ಮೆಡಿಟೇಷನ್ ಸ್ಪೀಚ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೆಡಿಟೇಷನ್ ಕೂತ್ಕೊಂಡಿದ್ರೆ ತಲೆ ತುಂಬಾ ಭಾರ ಆಗತ್ತೆ ಸರ್. ಅದರಿಂದ ಹೊರಗೆ ಬರ್ಬೇಕು ಅಂತಾನೆ ಅನಿಸ್ತಾ ಇದೆ. ಅಂದ್ರೆ ಈಗ ನಿಮ್ದು ಸ್ಪೀಚ್ ಆದ ತಕ್ಷಣ ಅವ್ರದ್ದು ಕನ್ನಡ ಸ್ಪೀಚ್ ಸ್ಟಾರ್ಟ್ ಫುಲ್ಲು ಮೆಡಿಟೇಷನ್ ಅಲ್ಲೇ ಕೂತ್ಕೋಬೇಕಾ, ಇಲ್ಲ ಅದರಿಂದ ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ಬೋದಾ ಅಂತ ಒಂದು ಡೌಟ್ ಇದೆ. ಧ್ಯಾನದಲ್ಲೇ ಕೂತ್ಕೋಬೇಕು ಮೇಡಮ್. ಧ್ಯಾನದಲ್ಲಿ ಕೂತ್ಕೊಂಡ್ರೆ ನೀವೇನ್ ಹೇಳ್ತಾ ಇದ್ರಲ್ಲ, ತಲೆ ಭಾರ ಆಗ್ತಾ ಇದೆ ಅಂತ ಹೇಳಿ, ಅದು ಪ್ರೋಸೆಸ್ ಆಗ್ತಾ ಇರುತ್ತೆ. ನಿಮ್ ಒಳಗೆ ಸಾಕಷ್ಟು ಬ್ಲಾಕೇಜ್ ಇರೋದನ್ನ ರಿಲೀಸ್ ಮಾಡ್ತಾ ಇರುತ್ತೆ. ನೀವು ಧ್ಯಾನದಿಂದ ಹೊರಗ್ ಬಂದ್ರೆ ಆ ಪ್ರೋಸೆಸ್ ಆಗಲ್ಲ. ಧ್ಯಾನ ಸ್ಥಿತಿಯಲ್ಲಿ ತುಂಬಾ ಭಾರ ಇದೆ ಸರ್, ಅದು ಬಂದ್ಬಿಡು ಹೊರಗಡೆ ಅಂತ ಇಲ್ಲ, ಅದು ಹಾಗೆ ಅನ್ಸ್ತಾ ಇರುತ್ತೆ. ಆ ಸಮಯದಲ್ಲೇ ಪ್ರೋಸೆಸ್ ಕಂಪ್ಲೀಟ್ ಆಗಲ್ಲ. ಈಗ ಒಂದು ಯಾವ್ದಾದ್ರು ಕ್ಲಿಯರ್ ಆಗಬೇಕಾದ್ರೆ ನಿಮಗೆ ಅದು ಆ ಸಮಯದಲ್ಲಿ ಕಷ್ಟ ಅನ್ಸ್ಬೋದು, ಆದ್ರೆ ಕ್ಲಿಯರ್ ಆದ ತಕ್ಷಣ ಕಂಪ್ಲೀಟ್ ರಿಲೀಸ್ ಆಗುತ್ತೆ. ಈ ಪ್ರೋಸೆಸ್ಗಳು ಪ್ರತಿ ದಿವಸ ನಾವು ಮಾಡಿಸ್ತಾ ಇರೋದು ನಿಮ್ಮೊಳಗಿರುವ ಎಲ್ಲಾ ಬ್ಲಾಕೇಜಸ್ ರಿಲೀಸ್ ಆಗಿ ನೀವು ಫ್ರೀ ಆಗಿ ನಿಮ್ಮ ಬ್ಯಾಲೆನ್ಸ್ ಲೈಫ್, ನಿಮ್ಮ ಮುಂದಿನ ಒಂದು ಜೀವನವನ್ನು ಅತಿ ಸುಗಮಯವಾಗಿ ಧ್ಯಾನ ಮಾಡ್ತಾ ಸಾಗ್ಲಿ ಅಂತೇಳಿ ನಮ್ಮ ಪ್ರಯತ್ನ. ನೀವು ಆ ಒಂದು ಸ್ವಲ್ಪ ಕ್ಷಣ ನೀವು ಅದು ತಡ್ಕಣಕ್ ಆಗಲ್ಲ ಅಂತೇಳಿ ಅನ್ಕೋಬೇಡಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಏನಾದ್ರೂ ಆರಾಮಿಲ್ದಾಗ ಗಂಟೆಗಟ್ಲೆ ನಾವು ಆಸ್ಪತ್ರೆಗೆ ಹೋಗಿ ಕಾಯ್ತೀವಿ. ಆ ಕೊಟ್ಟಿದ್ದು ಆ ಟ್ರೀಟ್ಮೆಂಟ್ ನ ಗುಳಿಗೆ ಆದ್ರೂ ಏನೇ ಆದ್ರೂ ಸಮಯ ತಗೊಂತೀವಿ. ಆದ್ರೆ ಇಲ್ಲಿ ಒಂದು 15 ನಿಮಿಷ 20 ನಿಮಿಷ ನಮ್ಗೆ ಅದು ಕೊಡಕ್ ಆಗಲ್ಲ, ತಡ್ಕಣಕ್ ಆಗಲ್ಲ. ಯಾಕೆ? ನಮಗೆ ಇಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಅಲ್ಲಿ ನಾವು ಲಕ್ಷಗಟ್ಲೆ ಸುರಿತೀವಿ ಡಾಕ್ಟರ್ಗಳಿಗೆ, ಅಲ್ಲಿ ನಾವು ಬಹಳ ಪೇಷನ್ಸ್ ಆಗಿರ್ತೀವಿ. ಆದ್ರೆ ಧ್ಯಾನದಲ್ಲಿ ಮಾತ್ರ ಪೇಷನ್ಸ್ ಆಗಿರಕ್ಕಾಗಲ್ಲ. ಯಾಕೆ? ಇದು ಫ್ರೀ ಆಗಿ ಸಿಗ್ತಾ ಇತ್ತಲ್ಲ. ಸ್ವಲ್ಪ ವಿಚಾರ ಮಾಡಿದ್ರೆ ನಿಮಗೆ ಯಾವಾಗ ಮುಂದೆ ಒಳ್ಳೇದಾಗುತ್ತೆ ಅಂದಾಗ ನಾವು ಈ ಸಮಯದಲ್ಲಿ ಕಷ್ಟ ಆದಾಗೂ ನಾನು ಸಹಿಸ್ಕೊಳ್ತೀನಿ ಅಂತ ಅನ್ಕೋಬೇಕು. ಆ ಕಷ್ಟದಲ್ಲಿ ನನಗೆ ಟ್ರಾನ್ಸ್ಫಾರ್ಮೇಶನ್ ಇದೆ ಅಂತ ಗೊತ್ತಾದಾಗ ನಾವು ಆ ಸಮಯದಲ್ಲಿ ನಾವು ಬಹಳ ಪೇಷನ್ಸ್ ಇಂದ ಇರ್ಬೇಕು. ಆಕ್ಚುಲಿ ಇದು ಒಳ್ಳೆ ಸೈನ್ ಮೇಡಮ್. ಅದು ಭಾರ ಆಗ್ತಾ ಇದೆ ಅಂದ್ರೆ ಯಾವ ಕಾರಣ? ವಿಶ್ವಶಕ್ತಿ ಪ್ರವಾಹ ಅಷ್ಟು ಜಾಸ್ತಿ ಇದೆ ಅಂತ ಅರ್ಥ. ಇಟ್ಸ್ ಅ ವೆರಿ ಗುಡ್ ಸೈನ್. ಸರ್, ಇನ್ ಕೇಸ್ ಏನಾದ್ರು ಬ್ಯಾಕ್ ಪೇನ್ ಬಂತಂದ್ರೆ ಪೊಸಿಷನ್ ಚೇಂಜ್ ಮಾಡೋದಾದ್ರೆ ಏನು ಮಾಡೋದಿಲ್ಲ ನೀವು? ಇಲ್ಲ ಮೇಡಮ್, ಕಣ್ಣು ಮುಚ್ಚಿ ನೀವು ಪೊಸಿಷನ್ ಚೇಂಜ್ ಮಾಡ್ಕೊಳ್ಳಿ, ಕಣ್ಣು ಮಾತ್ರ ತೆಗಿಯಕ್ ಹೋಗ್ಬೇಡ್ರಿ. ಓಕೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಕೇಳ್ತಾ ಇದ್ರೆ ಸ್ವಲ್ಪ ನಿದ್ದೆ ಹೋಗ್ಬಿಡ್ತೀವಿ.
ಆ ಸ್ಪೀಚ್ ಸ್ವಲ್ಪ ಮಿಸ್ ಆಗಿರುತ್ತೆ. ತಿರ್ಗಾ ನಾನು ಸಾಯಂಕಾಲ ಕೂತ್ಕೊಂಡು ಅದು ಫುಲ್ ಕೇಳ್ಬೋದಾ? 100%. ಹೌದಾ? ಓಕೆ ಓಕೆ, ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಮತ್ತೆ ಯಾರಾದ್ರೂ ಇದ್ರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡ್ಬೋದು. ಸೊ ಇದು ಒಂದು ಅದ್ಭುತ ಅವಕಾಶ. ಈ ಪ್ರಾಸೆಸ್ ಎಲ್ಲದ ಹಿಂದೆ ತುಂಬಾ ಮೀನಿಂಗ್ ಇದೆ. ಸೊ ಸಿಸಾರ ಮಾಸ್ಟರ್ ಅವರ ಪ್ರಕಾರನೇ ನಾವು ಇವೆಲ್ಲ ಪ್ರಾಸೆಸ್, ಅವ್ರ ಗೈಡೆನ್ಸ್ ಪ್ರಕಾರನೇ ಈ ಪ್ರಾಸೆಸ್ ಎಲ್ಲ ಮಾಡಿಸ್ತಾ ಇದೀವಿ. ಸೊ ಎಲ್ಲರೂ 41 days ವಿತೌಟ್ ಫೇಲ್ ಅಟೆಂಡ್ ಆಗ್ರಿ. ಇನ್ನ ಮತ್ತೆ ಯಾರಾದ್ರೂ ಇದು ಪ್ರತಿಯೊಬ್ಬರಿಗೂ ಕೂಡ ಸಂತಾನ ಪ್ರಾಪ್ತಿರಸ್ತು ಅಂದ್ರೆ ಜಸ್ಟ್ ಫಾರ್ ಲೇಡೀಸ್ ಅಂಡ್ ಪ್ರೆಗ್ನೆಂಟ್ ಲೇಡೀಸ್ಗೋಸ್ಕರ ಅಲ್ಲ. ಸೊ ಮೊನೋಪಾಸಮ್ ಸ್ಟಾರ್ಟ್ ಆಗಿದ್ದವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸ್ತ್ರೀ ಶಕ್ತಿ ಚೈತನ್ಯವನ್ನು ಅವೇಕನ್ ಮಾಡೋದಕ್ಕೋಸ್ಕರ. ಓಕೆ ಸಂಜೀವ್ ಸರ್ ಮಾತಾಡಿ, ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್, ಹೇಳಿ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ. ನಮಸ್ತೆ ಸರ್. ಸರ್ ನಮ್ಮ ಮನೆಯವರು ಈಗ ಪ್ರೆಗ್ನೆಂಟ್ ಅದ ಸರ್, 9 ತಿಂಗಳಿಗೆ. ಆದ್ರಿಂದ ಅವ್ರಿಗೆ ಏನ್ ಸಲಹೆ ಸೂಚನೆಗಳನ್ನ ಕೊಡ್ಬೋದಾ ಸರ್? ಏನ್ರಿ ಸರ್ ಏನಂತ ಹೇಳಿದ್ರು? ನಮ್ಮ ಮನೆಯವರು ಪ್ರೆಗ್ನೆಂಟ್ ಅದ ಸರ್, ಈಗ 9ನೇ ತಿಂಗಳು. ಅವ್ರಿಗೆ ಏನ್ ಸಲಹೆ ಸೂಚನೆಗಳನ್ನ ಕೊಡ್ಬೋದ ಅಂತ ಕೇಳತ್ತ ಸರ್. ಸರ್ ಯಾವಾಗ ಕೊಟ್ಟಿದ್ದಾರೆ ಡೇಟ್ ಅವ್ರಿಗೆ, ಡೆಲಿವರಿ ಡೇಟ್? ಡೆಲಿವರಿ ಡೇಟ್ ಎಕ್ಸ್ಪೆಕ್ಟೆಡ್ ಡಿಸೆಂಬರ್ 25 ಸರ್. ಓಕೆ, ಸೊ ಅಷ್ಟ್ರೊಳಗ ಅವ್ರಿಗೆ ಬೇಕಿರೋ ಪ್ರಾಸೆಸ್ ಎಲ್ಲ ಆಗಿರುತ್ತೆ ಸರ್. ಇದು ಡೆಲಿವರಿ ಆಗೋವರೆಗೂ ಕೂಡ ಅದ ಪಾಪು ಜೊತೆ ಕನೆಕ್ಟ್ ಆಗೋದು ಎಲ್ಲ ಪ್ರಾಸೆಸ್ ಮಾಡಿಸ್ತೀವಿ. ಅದಕ್ಕಿಂತ ಮುಂಚೆ ಪಾಪು ಜೊತೆಗೆ ಈಗ ಡೆಲಿವರಿ ಹತ್ರ ಇದಾರಲ್ಲ ಅವರು, ಆ ಪಾಪು ಜೊತೆಗೆ ನೀವೇನಂತ ಹೇಳ್ರಿ, ಅವ್ರಿಗೆ ಪಾಪು ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳಿ, ಪ್ರೀ ಬರ್ತ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಆ ಪಾಪು ಜೊತೆಗೆ ಮಾತಾಡೋದು, ಪ್ರತಿಯೊಂದು ಧ್ಯಾನ ಮಾಡಂತ ಹೇಳಿ. ಅವ್ರು ಧ್ಯಾನ ಮಾಡ್ತಾ ಇದಾರ? ಇಲ್ರಿ ಮೇಡಮ್, ಏನು ಇಲ್ರಿ. ಆದ್ರ ಸಸ್ಯಾಹಾರಿಗಳದಾರಿ ಮೇಡಮ್, ಏನು ತಿನ್ನೋದಿಲ್ಲ ಮೊದ್ಲಿನ ನಡೆದು. ಓಕೆ, ಆದ್ರೂ ಧ್ಯಾನ ಮಾಡ್ಬೇಕಲ್ಲ ಸರ್. ಸೊ ಧ್ಯಾನ ಜಸ್ಟ್ ಇಂಟ್ರೊಡ್ಯೂಸ್ ಕೊಡ್ರಿ ಎಲ್ಲ, ಹೇಗ್ ಧ್ಯಾನ ಮಾಡ್ಬೇಕು ಏನು ಅಂತ. ಆಮೇಲೆ ಆ ಪಾಪು ಜೊತೆಗೆ ಪ್ರೀ ಬರ್ತ್ ಕಮ್ಯುನಿಕೇಶನ್ ಅಂದ್ರೆ ಹುಟ್ಟಕ್ಕಿಂತ ಮುಂಚೆ ಪಾಪು ಜೊತೆಗೆ ನಾವು ಮಾತಾಡೋದು, ನಮ್ ಗರ್ಭದಲ್ಲಿ ಇದ್ದಾಗೆ ತಾಯಿ. ಆಮೇಲೆ ನೀವು ಇದನ್ನ ಮಾಡ್ಬೋದು, ನೀವು ಧ್ಯಾನ ಸ್ಥಿತಿನಲ್ಲಿ ಕೂತ್ಕೊಂಡು ಆ ಬೇಬಿ ಜೊತೆಗೆ ಮಾತಾಡ್ಬೋದು. ಆಮೇಲೆ ಈಸಿ ಡೆಲಿವರಿ ಆಗೋ ಒಂಥರ ಈಸಿ ಆಗಿ ಹೊರಗಡೆ ಬರ್ತಾ ಇದೀಯಾ? ಇಲ್ಲಿ ತಾಯಿ ಒಂದೇ ಪೇನ್ ಅನುಭವಿಸೋದಲ್ಲ ಸರ್, ಪಾಪು ಕೂಡ ಎಷ್ಟೋ ಪೇನ್ ಅನುಭವಿಸ್ತದ ಆ ಟೈಮ್ ನಲ್ಲಿ. ಸೊ ಅವಳಿಗೂ ಒಂದು ಗೈಡೆನ್ಸ್, ಈಸಿಯಾಗಿ ನೀನು ಹೊರಗಡೆ ಬರ್ತಾ ಇದೀಯಾ, ಯಾವುದೇ ರೀತಿ ತೊಂದರೆ ಇಲ್ಲದೆ. ಇದು ಆಟೋಮ್ಯಾಟಿಕ್ ನ್ಯಾಚುರಲ್ ಆಗಿ ನಡೀತದೆ. ಬಟ್ ತಾಯಿ ಏನಾದ್ರೂ ಭಯ ಇಟ್ಕೊಂಡಾಗ ಆ ಡೆಲಿವರಿ ಟೈಮ್ ನಲ್ಲಿ ಆಗ್ಲಿ ಸಮಥಿಂಗ್, ಈ ಫಿಯರ್ ಅನ್ನ ಎಮೋಷನ್ಸ್ ನೆಲ್ಲ ತೆಗೆದು ಬಿಡ ಅಂತ ಹೇಳಿ. ತುಂಬಾ 21 days ವರೆಗೂ ಟೈಮ್, 25 days ಮೇಲೇನೂ ಟೈಮ್ ಇದೆ ನಿಮ್ಗೆ. ಸೊ ಧ್ಯಾನ ಮಾಡ್ಲಿಕ್ಕೆ ಹೇಳಿ, ಡೈಲಿ 1 hour 2 hour ಕುತ್ಕೋ ಅಂತ ಹೇಳಿ ಅವ್ರಿಗೆ. ಅಟೆಂಡ್ ಆಗಂತ ಹೇಳ್ರಿ, ಯಾಕಂದ್ರೆ ನೀವೆಷ್ಟು ಹೇಳಿದ್ರು ಅದು ಏನಾಗುತ್ತೆ, ಕಡಿಮೆ ಆಗುತ್ತೆ. ನಾವು ಹೇಳೋದು 50% ಆದ್ರೆ ನೀವು 25% ಮಾತ್ರ ಅವ್ರಿಗೆ ಹೇಳ್ಬೋದು. ಅವ್ರಿಗೆ ಇಲ್ಲಿ ಅಟೆಂಡ್ ಆದಾಗ ಅವರು ಬಹಳ ತುಂಬಾ ಎಂಜಾಯ್ ಮಾಡ್ತಾರೆ. ನೀವು ಅವ್ರಿಗೆ ಧ್ಯಾನವನ್ನು ಕಲ್ಸ್ಕೊಡ್ರಿ. ಫಸ್ಟ್ ಧ್ಯಾನ ಕಲ್ಸಿ ಅವರಿಗೆ, ಅವರಲ್ಲಿ ಜೂಮ್ ಆಪ್ ಡೌನ್ಲೋಡ್ ಮಾಡ್ರಿ. ಇಲ್ಲಾಂದ್ರೆ ಇದು ಆದ ಒಂದು ಈ ಬೆಳಗ್ಗೆ ಸಮಯದಲ್ಲಿ ಅವ್ರಿಗೆ ಎದ್ದೇಳಕ್ ಆಗೋದಿಲ್ಲ ಅಂದ್ರೆ ಈ ಪಿರಮಿಡ್ ಕಾಲ್ ಸರ್ವಿಸಸ್ ನಾಗ ಯೂಟ್ಯೂಬ್ ನಲ್ಲಿ ಇರುತ್ತೆ. ಅದನ್ನ ನೀವು ಗ್ರೂಪ್ ನಲ್ಲಿ ನಾವು ಹಾಕ್ತಿವಿ ಡೈಲಿ. ಅದನ್ನ ಆಮೇಲೆ ಅದನ್ನ ಇಟ್ಕೊಂಡು ಅದನ್ನ ಪೂರ್ಣವಾಗಿ ಕೇಳಂತ ಹೇಳ್ರಿ. ಅವ್ರಿಗೆ ಬಹಳಷ್ಟು ಈ ಒಂದು ಅವರ ಡೆಲಿವರಿ ಟೈಮ್ ಹತ್ರ ಇರಬೇಕಾದ್ರೆ ಅವ್ರಿಗೆ ಬಹಳ ಅವಶ್ಯಕತೆ. ಅವರಿಗೆ ಧ್ಯಾನ ಮಾಡೋದಕ್ಕ ನೀವು ಕಲ್ಸ್ಕೊಡ್ಬೇಕು. ಮತ್ತು ಆ ಧ್ಯಾನ ಮಾಡೋದ್ರಿಂದ ಮಾತ್ರ ಅವ್ರ ಒಳ ಅಂತರ್ ಶಿಶು ಅಂದ್ರೆ ಅವ್ರ ಒಳಗಿನ ಶಿಶು ಜೊತೆಗೆ ಕಮ್ಯುನಿಕೇಟ್ ಮಾಡಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ಆ ಕ್ಲಾರಿಟಿ ಧ್ಯಾನದಿಂದ ಇನ್ನ ಹೆಚ್ಚಾಗುತ್ತೆ. ಸರ್ ಅವ್ರಿಗೆ ಈಗ ನೇರವಾಗಿ ಧ್ಯಾನ ಮಾಡತ್ ಹೇಳಲಿಕ್ಕೆ ಆಗ್ಲಿಕ್ಕೆ ಅಂದ್ರೂ ನಾವು ಈ ಥಾಟ್ ಮುಖಾಂತರ, ಧ್ಯಾನದ ಮುಖಾಂತರ ಹೇಳ್ಬೋದಾ ಸರ್? ಸರ್ ನೀವ್ ಹೇಳ್ಬೇಡ್ರಿ, ಯಾರನ್ನ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಕೂಡ ಧ್ಯಾನ ಮಾಡಂತೇಳಿ ಹೇಳಿಸ್ರಿ. ಯಾಕಂದ್ರೆ ಮನೆಯವ್ರು ಹೇಳಿದ್ರೆ ಜಲ್ದಿ ಕೇಳಂಗಿಲ್ಲ ಯಾರು.
ಓಕೆ ಸರ್, ಆಯ್ತು. ಹಿತ್ಲ ಗಿಡ ಮದ್ದಲ್ಲ ಅಂತೇಳಿ ಹೇಳ್ತಾರಲ್ಲ, ಹಂಗಾಗಿ ಮನೆಯವ್ರು ಹೇಳಿದ್ರೆ ಯಾರು ಮನೆಯವ್ರು ಜಲ್ದಿ ಕೇಳಲ್ಲ. ಆ ಕಾರಣದಿಂದ ನಮ್ಮ ಸ್ನೇಹಿತರು ಇಲ್ಲ ಯಾರಾದ್ರೂ ಮಾಸ್ಟರ್ಸ್ ಕಡೆಯಿಂದ ಫೋನ್ ಮಾಡಿಸಿ ನೀವು ಹೇಳಿದಾಗ ಅವ್ರಿಗೆ ಬಹಳ ಜಲ್ದಿ ಅರ್ಥ ಆಗುತ್ತೆ. ಆಯ್ತಲ್ರಿ ಮೇಡಮ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮತ್ತೆ ಶೋಭಾ ಅವರು ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹಾ ಸರ್, ನನ್ಗೆ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ಲೇ ಇಲ್ಲ ಮೇಡಮ್. ಕಾನ್ಸಂಟ್ರೇಷನ್ ಬರ್ತಾ ಇರ್ಲಿಲ್ಲ. ಸೊ ನಾನು ಇವತ್ತು ಮಾಡಿದ್ದು ವೇಸ್ಟ್ ಆಯ್ತೇನೋ ಅನ್ನೋ ಫೀಲ್. 41 ದಿನದಲ್ಲಿ ಈ ಒಂದ್ ದಿನ ನಾನು ಮಾಡಿದ್ದು ವ್ಯರ್ಥ ಆಯ್ತೇನೋ ಅನಿಸ್ತಾ ಇದೆ ನನಗೆ. ಮಾಡಕ್ ಆಗ್ಲೇ ಇಲ್ಲ, ನಂಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲೇ ಇಲ್ಲ ಮೇಡಮ್. ಮೇಡಮ್, ನೀವು ಯಾವತ್ತು ಈ ತರ ನಕಾರಾತ್ಮಕ ಆಲೋಚನೆ ತಗೊಂಡ್ಬರ್ಬೇಡ್ರಿ. ಓಕೆ, ಧ್ಯಾನ ಮಾಡಬೇಕಾದ್ರೆ ಟ್ರಾನ್ಸ್ ನಲ್ಲಿ ಹೋಗೋದು ಸಹಜ. ಹಂಗಂತೇಳಿ ಆ ದಿನದ ಪ್ರೋಸೆಸ್ ಆಗಿಲ್ಲ ಅಂತೇಳಿ ಯಾವತ್ತೂ ಆಲೋಚನೆ ಮಾಡ್ಬೇಡ್ರಿ. ನೀವು ಈ ಗ್ರೂಪ್ ನಲ್ಲಿ ಎಂಟರ್ ಆದಾಗ, ಈ ಒಂದು ಸಂತಾನ ಪ್ರಾಪ್ತಿರಸ್ತು ಗ್ರೂಪ್ ನಾಗ ಎಂಟರ್ ಆದಾಗೆ ನಿಮಗೆ ಎಲ್ಲಾ ಗ್ರೂಪ್ ಜೊತೆಗೆ ಕನೆಕ್ಟಿವಿಟಿ ಇದೆ. ಹಾಗಾಗಿ ನೀವು ನಿದ್ದೆಯಲ್ಲಿ ಹೋಗ್ಲಿ, ಟ್ರಾನ್ಸ್ ಅಲ್ಲಿ ಹೋಗ್ಲಿ, ಆ ಪ್ರೋಸೆಸ್ ಖಂಡಿತ ನಡೆಯುತ್ತೆ. ನೀವು ಆ ಸಮಯದಲ್ಲಿ ಧ್ಯಾನ ಕೂತ್ಕೊಂಡು ಅಲ್ಲಿ ಇದೀರಿ ಅಂದ್ರೆ ಎಲ್ಲಾ ರೀತಿಯ ಪ್ರೋಸೆಸ್ ನಿಮ್ಮಲ್ಲಿ ನಡೆಯುತ್ತೆ. ನಿಮಗೆ ಗೋಚರ ಆಗಿರಲ್ಲ. ಜಾಗೃತ ಸ್ಥಿತಿಯಲ್ಲಿ ಇದ್ದಾಗ ಗೋಚರ ಆಗುತ್ತೆ, ಅಜಾಗೃತ ಸ್ಥಿತಿಯಲ್ಲಿ ಇದ್ದಾಗ ಗೋಚರ ಆಗೋದಿಲ್ಲ. ಗೋಚರ ಆಗಿಲ್ಲ ಅಂದ್ರೆ ಪ್ರೋಸೆಸ್ ಆಗಿಲ್ಲ ಅಂತ ಅರ್ಥ ಅಲ್ಲ, ಅದು ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಬಟ್ ಈ ತರ ಆಲೋಚಿಸ್ಬೇಡ್ರಿ, ಇವತ್ತು ವೇಸ್ಟ್ ಆಯ್ತೇನೋ, ನಾನು ಒಂದ್ ದಿವಸ ಕಳ್ಕೊಂಡೇನೋ ಅಂತೇಳಿ ಈ ಆಲೋಚನೆ ಈ ಕ್ಷಣಕ್ಕೆ ಬಿಟ್ಬಿಡಿ. ಧ್ಯಾನದಲ್ಲಿ ಅನುಕ್ಷಣ ಅದ್ಭುತವಾದ ವಿಚಾರಗಳು ಗೊತ್ತಾಗ್ತವೆ, ಮತ್ತೆ ಅದ್ಭುತವಾದ ಅನುಭವ ನಮ್ಮ ಜೀವನದಲ್ಲಿ ಇರುತ್ತೆ. ಹಂಗಾಗಿ ಯಾವತ್ತು ನೀವು ಸಕಾರಾತ್ಮಕವಾಗಿನೇ ಆಲೋಚನೆ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಪೂಜಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂಜಾ ಅವರೇ? ಹಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಧ್ಯಾನ ಮಾಡ್ತಾ ನಿದ್ದಿಗೆ ಹೋಗ್ತಾ ಇದೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ನಿದ್ದಿಗೆ ಹೋಗಂಗಿಲ್ಲ, ಅದು ನಿದ್ದಿಗೆ ಧ್ಯಾನ ಮಧ್ಯಸ್ಥಿತಿನಲ್ಲಿ ಇರ್ತೀವಿ. ಸೊ ಸ್ವಲ್ಪ ದಿವಸ ಇದು ಪ್ರಾಕ್ಟೀಸ್ ಆದ್ಮೇಲೆ 4-5 ಡೇಸ್ ಆದ್ಮೇಲೆ ನೀವು ಡೀಪ್ ಆಗಿ ಮೆಡಿಟೇಷನ್ ಅಲ್ಲಿ ಕೂತ್ಕೊಂತೀರಾ. ಸೊ ನೋ ಪ್ರಾಬ್ಲಮ್. ಸೊ ಕನ್ಸೀವ್ ಪ್ರಾಸೆಸ್ ನಲ್ಲಿ ಇದನ್ನ ಹೇಗೆ ನೋಡ್ಕೋಬೇಕು ಅಂತ. ಸೊ ಪ್ರತಿಯೊಂದು ಕೂಡ ನಾವು ವಿಜುವಲೈಸೇಷನ್ ಮಾಡ್ಕೋಬೇಕು. ಈಗ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ನನಗೆ ನನ್ನ ಕರೆಕ್ಟ್ ಲೈಫ್ ಪಾರ್ಟ್ನರ್ನೇ ನಾನು ಚೂಸ್ ಮಾಡ್ಕೊಂತಾ ಇದ್ದೀನಿ. ಆ ಫ್ಯಾಮಿಲಿ ಬಗ್ಗೆ ಆಗ್ಲಿ, ಆ ಲೈಫ್ ಪಾರ್ಟ್ನರ್ ಬಗ್ಗೆ ಆಗ್ಲಿ ನೀವು ವಿಜುವಲೈಸ್ ಮಾಡ್ಕೋಬೇಕು. ಅದೇ ರೀತಿ ಕನ್ಸೀವ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆಲ್ರೆಡಿ ಆ ಪಾಪು ನಿಮ್ ಜೊತೆಗೆ ಇದ್ದಾಳೆ, ನೀವು ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿ ಪ್ರತಿಯೊಂದು ನೀವು ವಿಜುವಲೈಸ್ ಮಾಡ್ಕೊಂತಾ ಇರ್ಬೇಕು. ಸೊ ಪರಿಸ್ಥಿತಿಗಳು ನಾವ್ ಯಾವಾಗ್ಲೂ ನಮ್ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂತಾನೆ ನಾವ್ ಮಾತಾಡ್ತಾ ಇರ್ತೀವಿ. ಟ್ಯಾಬ್ಲೆಟ್ ಹಾಕೋಬೇಕಾದ್ರೂ ಕೂಡ ಅದೇ ರೀತಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಟ್ಯಾಬ್ಲೆಟ್ ಹಾಕೊಂತಾ ಇರ್ತೀವಿ. ಸೊ ನಮ್ ಟ್ಯಾಬ್ಲೆಟ್ ಗಿಂತ ನಮ್ಮ ಆಲೋಚನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ಈ ಬಾಡಿ ಯಾವಾಗ್ಲೂ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತಾ ಇರುತ್ತೆ ಅಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಾವು ಕೊಡೋ ಸಜೆಷನ್ಸ್ ನಮ್ ಥಾಟ್ಸ್, ಇನ್ಪುಟ್ ಥಾಟ್ಸ್, ಅದೇ ರೀತಿ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಸೊ ನೀವು ಕನ್ಸೀವ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಆಲ್ರೆಡಿ ಆಗಿದ್ದೀರಾ, ಆ ಪ್ರಾಸೆಸ್ ನನ್ನಲ್ಲಿ ನಡೀತಾ ಇದೆ, ಆ ಪಾಪು ಜೊತೆಗೆ ನೀವು ಮಾತಾಡ್ತಾ ಇದ್ದೀರಾ. ಸೊ ಇದು ಆಸ್ಟ್ರಲ್ ವರ್ಕ್ ಅಂತ. ಅದಾದ್ಮೇಲೆ ನೋಡ್ರಿ ಇಮಿಡಿಯೇಟ್. ಸೊ ಕೆಲವೊಬ್ಬರಿಗೆ ಸಂತಾನ ಆಗಲ್ಲ ಅಂತ ಹೇಳಿ ದತ್ತು ತಗೊಂಡ್ ಬರ್ತಾರೆ. ಸೊ ದತ್ತು ತಗೊಂಡ್ಮೇಲೆ ಅವ್ರು ವೆರಿ ಇಮಿಡಿಯೇಟ್ ಅವ್ರಿಗೆ ಕನ್ಸೀವ್ ಆಗ್ತಾರೆ. ಅಂದ್ರೆ ದತ್ತು ತಗೊಂಡಾಗ ಏನಾಗುತ್ತೆ, ಅವರಲ್ಲಿ ಆ ಪ್ರೀತಿ ಭಾವನೆ, ಸೊ ಅನ್ಕಂಡೀಷನಲ್ ಲವ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಅವ್ರ ತಾಯಿ ಆಗ್ತಾರೆ, ಆಗಿಲ್ಲ ಅಂತಂದ್ರೂ ಕೂಡ ಆ ತಾಯಿ ಪ್ರೀತಿನ ತೋರಿಸ್ತಾ ಇರ್ತಾಳೆ. ಸೊ ಆಟೋಮ್ಯಾಟಿಕ್ ಆ ಮಾತೃತ್ವ ಎನರ್ಜೀಸ್ ಅನ್ನೋದು ಅವ್ರಿಗೆ ಡೆವಲಪ್ ಆಗುತ್ತೆ. ಸೊ ಪ್ರತಿಯೊಂದು ಕೂಡ ನಮ್ ಇಲ್ದಿದ್ದ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ನಮಗ್ ಬೇಕಿರೋದನ್ನ ನಮ್ ಲೈಫ್ ನಲ್ಲಿ, ನಮ್ಮ ಆಲೋಚನೆನಲ್ಲಿ ನಾವು ಹ್ಯಾಬಿಟ್ ಮಾಡ್ಕೋಬೇಕು. ಓಕೆ ಮೇಡಮ್. ಪೂಜಾ ಮೇಡಮ್ ಹೇಳಿ.
ಹಾಯ್ ಮೇಡಮ್ ಅಂಡ್ ಸರ್. ಅದೇ ಇದು ಪ್ರಾಸೆಸ್ ಅಂದ್ರೆ ಲೈಕ್ ನನಗೆ ಆನ್ಸರ್ ಸಿಕ್ಕಿದೆ ಆಲ್ರೆಡಿ. ಅದೇ ಟ್ರಾನ್ಸಾಕ್ಷನ್ ಸ್ಟೇಟಲ್ಲಿ ಹೋಗ್ತೀವಲ್ವ, ಸೊ ನನಗೂ ಗೊತ್ತಾಗ್ಲಿಲ್ಲ. ನೀವು ಪ್ರಾಸೆಸ್ ಮಾಡುವಾಗೆಲ್ಲ ಅವೇಕ್ ಆಗಿದೆ. ಅದಾದ್ಮೇಲೆ ಸರ್ಟನ್ ಟೈಮ್ವರೆಗೂ ನನಗೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ. ಆಮೇಲೆ ಮತ್ತೆ ರೂಪಮ್ಮ ಮಾತಾಡುವಾಗ ಮಿಡಿಲಲ್ಲಿ ಕೇಳಿಸ್ತು. ಸೊ ಅದು ನಾನು ಟ್ರಾನ್ಸಾಕ್ಷನ್ ಸ್ಟೇಟಲ್ಲಿ ಹೋದ್ನ ಅಥವಾ ನಿದ್ದೆ ಮಾಡ್ತಾ ಇದ್ನ ಅಂತ ನನಗೆ ಕಾನ್ಶಿಯಸ್ ಇರಲಿಲ್ಲ. ಬಟ್ ಆಸ್ ಯು ಸೈಡ್ ಇಟ್ ಇಸ್ ಅಂಡರ್ ದ ಪ್ರಾಸೆಸ್ ಅಂತ ಗೊತ್ತಾಯಿತು. ಸೊ ನಾನು ಈ ಥರ ಲೈಕ್ ಮದುವೆ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಮ್. ನನಗೆ ಇನ್ ಬಿಟ್ವೀನಲ್ಲಿ ಲೈಕ್ ಕೈಗೆಲ್ಲ ಮೆಹಂದಿ ಹಾಕ್ಕೊಂಡಿರೋದು ಆ ಥರ ನನಗೆ ಇಮೇಜ್ ಬಂತು ಮಿಡಿಲಲ್ಲಿ. ವೆರಿ ಗುಡ್, ಒಳ್ಳೆ ಸೊ ಅನುಭವ. ಅದು ಬಂತು. ಅದಾದ್ಮೇಲೆ ಮತ್ತೆ ಲಾಸ್ಟ್ ಅಲ್ಲಿ ರೂಪಾ ಮ್ಯಾಮ್ ಯಾರಿಗೋ ಕ್ವೆಶನ್ಸ್ ಕೇಳ್ತಾ ಇದ್ರು. ಅಷ್ಟೊತ್ತಿಗೆ ನನಗೆ ಕನಸು ಬಿಡ್ದದು ಲೈಕ್ ಇಟ್ ಈಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಸೊ ವಾಟ್ ಡಸ್ ಇಟ್ ಮೀನ್ ಅನ್ನೋ ಥರ ಗೊತ್ತಾಗ್ಲಿಲ್ಲ ಮ್ಯಾಮ್ ನನಗೆ. ಲೈಕ್ ನಿದ್ದೆ ಇಷ್ಟೊತ್ತು ಬರೀ ಕನಸು ಕಣ್ಣ ಅಥವಾ ಪ್ರಾಸೆಸ್ ಅಲ್ಲಿ ಸೊ ಓಕೆ, ಈಗ ಕಣ್ಣು ಮುಚ್ಕೊಂಡೆ ನೋಡ್ರಿ, ಅದೆಲ್ಲ ವಿಷನ್ ಕಾಣಿಸ್ತವೇನೋ ನಿಮ್ಗೆ? ಮೆಹಂದಿ ಆಗ್ಲಿ ಏನಾದ್ರೂ ಕಾಣಿಸ್ತವೆ? ನನ್ ಮತ್ತೆ ಇದು ಮೆಡಿಟೇಷನ್ ಇಂದ ಇಲ್ಲ, ಬಟ್ ಅದು ಕಣ್ಣಿಗೆ ಇಮೇಜ್ ಬಿದ್ದಿದ್ದು ನೀಟಾಗಿ ನೆನಪಿದೆ ನನ್ಗೆ. ಕೈಗೆ ಮೆಹಂದಿ 2 ಕೈಲಿ ಹಾಕೊಂಡಿದ್ದು ಎಕ್ಸ್ಪೀರಿಯನ್ಸ್ ಮೇಡಮ್. ಅದು ಒಂದು ವಿಷನ್, ಫ್ಯೂಚರ್ ವಿಷನ್ ನಿಮ್ಗೆ ಕಾಣಿಸಿದೆ ಅಷ್ಟೇ. ಯಾಕಂದ್ರೆ ಇದು ಸಂತಾನ ಪ್ರಾಪ್ತಿರಸ್ತು ನಾವು ಮೊದ್ಲಿಂದ ಹೇಳ್ತಾ ಬರ್ತಾ ಇದೀವಿ. ಮದ್ವೆ ಆಗೋವರಿಗೆ, ಮದ್ವೆ ಆಗಿ ಒಂದು ಮಗುವನ್ನು ಆಶಿಸುವವರಿಗೆ, ಮತ್ತು ಅಂದ್ರೆ ಪ್ರೆಗ್ನೆಂಟ್ ಇರೋರಿಗೆ, ಮತ್ತು ಇನ್ನೊಬ್ಬರನ್ನ ಗೈಡ್ ಮಾಡೋ ಪೇರೆಂಟ್ಸ್ಗೆ, ಪ್ರತಿಯೊಬ್ಬರಿಗೂ ಇದು ಅಂದ್ರೆ ಆ ಒಂದು ಗರ್ಭದಿಂದ ಹೊರ ಬಂದ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಈ ಸಂತಾನ ಪ್ರಾಪ್ತಿರಸ್ತು ಧ್ಯಾನದ ಕಾರ್ಯಕ್ರಮ ಅಂತ ಹೇಳ್ತಿದೀವಿ. ಆ ಕಾರಣದಿಂದ ಪ್ರತಿಯೊಬ್ಬರಿಗೂ ಈ ಪ್ರೋಸೆಸ್ ನಡೆಯುತ್ತೆ. ಓಕೆ ಸರ್, ಒನ್ ಮೋರ್ ಥಿಂಗ್, ಅಂದ್ರೆ ಈ ತರ ಇದ್ದವ್ರಿಗೆ ಅಂದ್ರೆ ದೋಷ ಏನೇ ಇದ್ರು ಈ ಪ್ರಾಸೆಸ್ ಅಲ್ಲಿ ಇದ್ದವ್ರಿಗೆ ನಿವಾರಣೆ ಆಗುತ್ತಾ ಅಂತ? ಅಂದ್ರೆ ನನ್ ಒಂದು 100% ಎಲ್ಲ ಕ್ಲಿಯರ್ ಆಗುತ್ತೆ. ಅದೇನೇ ದೋಷ ಇರ್ಲಿ, ಈ 41 ದಿವಸದಲ್ಲಿ ನಿಮ್ಮ ಲೈಫ್ ಅದರಿಂದ ಅಂದ್ರೆ ಒಂದು ಏನಂತಾರಲ್ಲ, ಒಂದು ಸ್ಪಿರಿಚುವಲ್ ಪಾತ್ ನಲ್ಲಿ ಯಾವಾಗ ಎಂಟರ್ ಆದ್ರಲ್ಲ ಅವಾಗಿಂದಾನೇ ಅದ್ರ ಕ್ಲಿಯರೆನ್ಸ್ ಸ್ಟಾರ್ಟ್ ಆಗ್ಬಿಡ್ತು. ಜ್ಞಾನಾಗ್ನಿ ಕರ್ಮಕರ್ತಾನ ಅಷ್ಟೇ. ಸೊ ನಾವ್ ಯಾವತ್ತು ನಮ್ ಬಗ್ಗೆ ನಾವ್ ಜ್ಞಾನ ಸಿಗುತ್ತೋ ಆ ಕರ್ಮಗಳೆಲ್ಲ ನೀವೇನ್ ಅಂದಿರಲ್ಲ ಅವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ದೋಷಗಳು ಏನು, ಕರ್ಮಗಳು ಏನು ಇರಂಗಿಲ್ಲ, ಕರ್ಮಗಳೇ ಇರಂಗಿಲ್ಲ, ದೋಷಗಳನ್ನೇ ಮತ್ತೆ ಎಲ್ಲಿಂದ ಬರ್ತದೆ. ಸೊ ರೂಟ್ ನಿಂದ ಹೊರಗಡೆ ತೆಗೆಯೋ ಪ್ರಾಸೆಸ್ ಇವೆಲ್ಲ. Sure, ma'am. And last one question, ma'am. Just sorry for multiple questions. ಈ ಪ್ರಾಸೆಸ್ ನ ನೀವು ಲೈಕ್ ಯೂಟ್ಯೂಬ್ ಅಲ್ಲೂ ಮತ್ತೆ ನೋಡ್ಬೋದು ಅಂದ್ರಲ್ಲ, ಸೊ ವಿಲ್ ಇಟ್ ಬಿ ದ ಸೇಮ್ ಎಫೆಕ್ಟಿವ್ ಈವನ್ ಎಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್? Yes, 100%. It has been already proved. ನೀವು ಅನಂತರ ನೋಡಿದ್ರು ಇದೇ ಎಫೆಕ್ಟ್ ಇರುತ್ತೆ. ನೀವು ಎಷ್ಟು ಸಲ ನೋಡಿದ್ರು ನಿಮಗೆ ಅದೇ ಎಫೆಕ್ಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಕ್ವಶನ್ ತಗೊಳ್ಳೋಣ, ಟೈಮ್ ಆಗಿದೆ. ಸೊ ಮಾಧುರಿ ಅವ್ರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮ್ಯಾಮ್ ನಾನು ಧ್ಯಾನ ಮಾಡ್ತಾ ಇರುವಾಗ ಪ್ರೋಸೆಸ್ ಅಲ್ಲಿರುವಾಗ ನನ್ಗೆ ಸ್ವಲ್ಪ ಮೇ ಬಿ ಫ್ರಮ್ 1 week or 2 weeks ನಂಗೆ ಕಂಟಿನ್ಯೂಸ್ ಹೆಡ್ ಶೇಕ್ ಆಗ್ತಾನೆ ಇರುತ್ತೆ, ಐದರ್ ರೈಟ್ ಟು ಲೆಫ್ಟ್ ಆರ್ ಫ್ರಂಟ್ ಟು ಬ್ಯಾಕ್. ಇವತ್ತು ಇದನ್ನ ಸ್ಟಾಪ್ ಮಾಡಬೇಕು ಅನ್ಕೊಂಡೆ, ಬಟ್ ಒಂದು 2 minutes ಸ್ಟಾಪ್ ಆಗುತ್ತೆ, ಮತ್ತೆ ಇಟ್ ವಿಲ್ ಸ್ಟಾರ್ಟ್ ಶೇಕಿಂಗ್ ಕಂಟಿನ್ಯೂಸ್. ಈಗ ನಾವು ಬೆಲೂನ್ ನ ಊದ್ತೀವಿ ಅನ್ಕೊಂಡು ಬ್ಲೋ ಮಾಡ್ತೀವಿ ಅಲ್ಲ, ಬ್ಲೋ ಮಾಡಿದ ತಕ್ಷಣ ಅದು ಶೇಕ್ ಆಗುತ್ತೆ, ಹೌದಾ ಇಲ್ವಾ? ಸೊ ಅದೇ ರೀತಿ ನಮ್ ಒಳಗಡೆ ಕಾಸ್ಮಿಕ್ ಎನರ್ಜಿ ಹೋದಾಗ, ಆ ಎನರ್ಜಿ ಹೋದಾಗ ನಾವು ಶೇಕ್ ಆಗುತ್ತೆ ನಮ್ ಒಳಗಡೆ, ನಮ್ ಬಾಡಿನಲ್ಲಿ. ಸೊ ಐ ಶುಡ್ ನಾಟ್ ಟ್ರೈ ಟು ಸ್ಟಾಪ್, ಲೆಟ್ ಇಟ್ ಗೋ. ನೋ ಮೇಡಮ್, ಸ್ಟಾಪ್ ಮಾಡಬೇಡ್ರಿ, ಗೋ ವಿತ್ ದ ಫ್ಲೋ. ಓಕೆ ಓಕೆ ಓಕೆ, ಒಳ್ಳೆ ಇಂಡಿಕೇಶನ್ ಇದು. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಎಲ್ಲರಿಗೂ ಇಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗೆ, ಎಲ್ಲ ವೀಕ್ಷಕರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ನಾಳೆ ಇದೇ ಟೈಮ್ಗೆ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಹಲೋ ಗೆಳೆಯರೇ, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ.